ಮಾತಾಡ್ಬೇಡ್ರಿ. ಮೊದಲೇ ನ್ಯಾನು ದೇವಲ್ಲೋ ಮಧುನಾರಿ ವೀರಾನ ಮದ್ಗುದು ಗುಡ್ಡದ ಕಲುಬಿರೋ ಮದುಗುದುನೇ ಗುಡ್ಡದ ಕಲುಬಿರು ಜುಂಜಪು ನಿಮ್ಮ ಮೊದಲೇಳ ಸೊಲ್ಲೆ ನ್ಯಾನು ದೇವೋ ಮುಂಚೆ ನ್ಯಾನು ದೇವಲ್ಲೋ ಕಂಚಿ ಕಾಳೇಶ್ವರುನ ಕಂಚಿನು ಗುಡ್ಡದ ಕಲುಬಿರೋ ಕಂಚಿನ ಗುಡ್ಡದ ಕಲುಬಿರು ಜುಂಜಪು ನಿಮ್ಮ ಮುಂಚೆ ಸೊಲ್ಲಾಗೆ ನ್ಯಾನು ದೇವೋ ಅಪ್ಪನ ನೆನುದಾರೆ ತಪ್ಪಿಲ್ಲ ತಾಕಿಲ್ಲ ಸರ್ಪ ಕಚ್ಚಿದುರೆ ಈಸುವಿಲ್ಲೋ ಸರ್ಪನೇ ಕಚ್ಚಿದುರೆ ಇಸುವಿಲು ಕೊಡುವರಳ್ಳಿ ಅಪ್ಪಾಡಿದು ಮಾತೋ ಉಸಿಲೋ ದೇವಾರಣ್ಯನುದಾರೆ ದಾವೋತಿ ನಮಗಿಲ್ಲೋ ಹಾವು ಕಚ್ಚಿದುರೆ ಇಸುವಿಲು ಕೊಡುವರಳ್ಳಿ ಆರು ಸಾಡಿದು ಮಾತೆ ಉಸಿಲೋ ಎದ್ದೋ ನ್ಯಾನು ದೇವಲ್ಲೋ ಮುದ್ದು ಮೂಡಲುಗಿರಿಯ ಮುದ್ರೇನೆ ನಾಮದ ಒಡಿಯನು ಗೋವಿಂದಾನ ನಿದ್ರೆ ಗಣ್ಣಾಗೆ ನ್ಯಾನು ದೇವೋ ಅಂಚಿನು ಕಟ್ಟಿ ಅಂಗೆ ಹಣಿಯ ಮ್ಯಾಗುಳು ನಾಮ ಪಂಚವಾಳರು ನಡಿವೆ ಬರುವನು ಪಂಚವಾಳರು ನಡಿವೆಲ್ಲೋ ಬರುವನು ತಿಮ್ಮೈ ನಿನ್ನ ವಂಚಿ ಬೇಡೆವಳೋ ಸಿರಿ ಲಕ್ಷ್ಮೋ ಎದ್ದೋ ನ್ಯಾನು ದೇವಲ್ಲೋ ಸಿದ್ದಾಸಿವು ಭೋಗಿಯ ಒದ್ದಿಯಾನೆ ಕೆರಿಯ ಬೈರಾನ ನೆನುದಾರೆ ಇದ್ದ ಪಾಪುಗಳೇ ಪರಿಯರು ಮಂಗಳಾರವೆದ್ದೇವೋ ತಾಯಿಯ ನೆನು ದೇವೋ ರಾಯಬೇವಿನಳ್ಳಿ ಒಡಿಕಾಯ್ತು ರಾಯ ಬೇವಿನಳ್ಳಿ ಒಡಿಕತಿ ಕರಿಯಮ್ಮನ ಮಂಗಳಾರವೆದ್ದೋ ನ್ಯಾನು ದೇವೋ ಶುಕ್ರಾರವೆದ್ದೇವೋ ಸತ್ಯ ನೆನು ದೇವೋ ಸಿಕ್ಕಾಗರು ಲತ್ತಿನ ಒಡಿಕತಿ ಮಾರಮ್ಮನ ಶುಕ್ರಾರವೆದ್ದೆ ನ್ಯಾನು ದೇವೋ ಸಂಗಾವರು ದೋಡಂತೋ ಅಂಗೀನರು ಮನಿಯೋಳು ಆಯ್ತ್ವಾರು ಪೂಜಿಗೆ ಒಲಿಯೋಳು ಮಾರಮ್ಮ ಗೊರಲತ್ತಿ ಮಾರಿ ದೈವಿರುಳೋ ಸ್ವಾಮಿಯಾನೆನುದೇನೋ ಸೋಮಾರಾಧಯ್ಯನ ಎಣ್ಣೆನೆ ಮಜ್ಜುನುದ ಒಡಿಯನು ಮಡುವಣ್ಣಾನ ಸೋಮಾರವೆದ್ದೋ ನೆನು ದೇವೋ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರ್ಚಂದ್ರದ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು ಸಣ್ಣ ಮಲಿಗೆ ಸರ್ವ ಕಟ್ಟಿ ದುಂಡ ಮಲಿಗೆ ಮಾಲೆ ಕಟ್ಟಿ ಮಡಿವಳಮ್ಮನ ಗುಡಿಯ ಕಟ್ಟಲ್ ಒಡಿಯ ಕೆರಿಯ ಗೈದನಂತೆ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರ್ಚಂದ್ರದ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು
ತಣಕು ಮಿಣುಕು ಮಿಂಚದಂತೆ ತಳಕಿನ ಗಾಳಿ ಬೀಸದಂತೆ ಪೂಜಾರು ಸಿತ್ತಯ್ಯಗಾಗಿ ದೇವ್ರ ಕೆರೆಯಾಗಿರುವುದಂತೆ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರಿಚಂದ್ರದೋ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು 6 ತಿಂಗಳು ಕೆರೆಯಾಗಂತೆ 3 ತಿಂಗಳು ನೀರಾಗಂತೆ ವಾರ್ಯಾರು ಗಿತ್ತೇರು ಮಾತಿಗೆ ದೇವ್ರ ಕೆರೆಯಾಗೈದನಂತೆ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರಿಚಂದ್ರದ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು 10 ತಿಂಗಳು ನೀರಾಗಂತೆ ಮತ್ತೆ ತಿಂಗಳು ಕೆರೆಯಾಗಂತೆ ಹತ್ಕೇರು ನಾದ್ನೇರು ಮಾತಿಗೆ ಅಪ್ಪ ಕೆರೆಯಾಗೈದನಂತೆ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರಿಚಂದ್ರದೋ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು ಕಾನು ಕಲ್ಲುಗಳಂತೆ ಕಲ್ಲಿನ ನಡಿಯ ಬೆಲ್ಲದಂತ ನೀರಿನೊಳಗೆ ಸ್ವಾಮಿ ಜುಂಜಪ್ಪ ಇದಾನಂತೆ ಅಕ್ಕ ಬಾರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಗೌರಿಚಂದ್ರದೋ ಮಾರಿ ಬಾರೆ ಹೋಗಿ ಬರುವನ ಬೇವನಹಳ್ಳಿಯೋ ಸತ್ತಿ ಬಾರೆ ಒಕ್ಕು ಬರುವನು ಒಂದು ಮೂಲೆ ಒಂದು ಪಾತ್ರೆ ಜುಂಜಪ್ಪ ನಿನಗೆ ಸಾಲು ಮೂಲು ಮೇಲು ಪಾತ್ರೆ ಜುಂಜಪ್ಪ ನಿನಗೆ ಸಾಲು ಮೂಲು ಮೇಲು ಪಾತ್ರೆ ಪುತ್ರೆ 80 ಪರಿವಾರ ಜುಂಜಪ್ಪ ನಿನಗೆ ಮುತ್ತಿನಂತ ಹೂವಿನಾರ ಜುಂಜಪ್ಪ ನಿನಗೆ ಮುತ್ತಿನಂತ ಹೂವಿನಾರ 2 ಮೂಲಿಗೆರಡೆ ಪಾತ್ರೆ ಜುಂಜಪ್ಪ ನಿನಗೆ ಸಾಲು ಮೂಲು ಮೇಲು ಪಾತ್ರೆ ಜುಂಜಪ್ಪ ನಿನಗೆ ಸಾಲು ಮೂಲು ಮೇಲು ಪಾತ್ರೆ ಪುತ್ರೆ 80 ಪರಿವಾರ ಜುಂಜಪ್ಪ ನಿನಗೆ ಮುತ್ತಿನಂತ ಹೂವಿನಾರ ಜುಂಜಪ್ಪ ನಿನಗೆ ಮುತ್ತಿನಂತ ಹೂವಿನಾರ ಗಾಲಿ ಹರಿವಣುದಾಗೆ ಹೂವಿನ ಋತಿ ಹಿಡಿದು ಯಾದವ ಕುಲ ನಂದ ಜುಂಜಪ್ಪಗೆ ಎತ್ತಿದರಾರತಿಯ ಸಖಿಯರು ಬೆಳಗಿದರಾರತಿಯ ಕಂಚಿನರಿವಣುದಾಗೆ ತುಪ್ಪುದು ಬತ್ತಿ ನಚ್ಚಿ ಯಾದವ ನಂದನ ಮಾರ ಸುಂದರನಿಗೆ ಎತ್ತಿದರಾರತಿಯ ಸಖಿಯರು ಬೆಳಗಿದರಾರತಿಯು ಹುಟ್ಟೋತಾ ಉಲ್ಲಾದೆ ಬೆಳೆಯೋತಾ ಬಿದುರಾದೆ ಮ್ಯಾಕೆ ಕಾವಣ್ಣಾಗೆ ಮಾತಿನು ಬರಿ ಕೋಲಾದೆ ಎತ್ತು ಕಾವಣ್ಣಾಗೆ ಮುತ್ತಿನು ಬರಿ ಕೋಲಾದೆ ಹಾವು ಕಾವಣ್ಣಾಗೆ ಹೂವಿನು ಪಿರುಗೋವ್ಯಾದೆ ಎತ್ತು ಕಾವಣ್ಣಾಗೆ ಮುತ್ತಿನು ಬರಿ ಕೋಲಾದೆ ಗುಮ್ಮಾಗೆ ಸೆಡ್ಡಾದೆ ಬಮ್ಮಗೆ ಕೋಲಾದೆ ಕುಂಟಾಗೆ ಕೋಲಾದೆ ಕೇರಾಕೆ ಮರುವಾದೆ ತೂಗಕು ತೋಟ್ಟುರುವಾದೆ ಊದಾಕೆ ಗಣಿಯಾದೆ ದೊಡ್ಡನು ಜುಂಜಪ್ಪಗೆ ಒಡ್ಡಿದರು ಮನಿಯಾದೆ ಮೂಡುಲುಗಿರಿ ತಿಮ್ಮಪ್ಪುಗೆ ಮುತ್ತಿನು ಬಹುನಾಶಾದೆ ಕದುರಿನರು ಸಿಂಹಾಗೆ ಕದುಲಿ ಕಂಬೌನಾದೆ ಒಡ್ಗೆರೆ ನಾಗಮ್ಮಗೆ ಒಡ್ಡಿದರು ಮನಿಯಾದೆ ಗೊರಲತಿ ಮಾರಮ್ಮಗೆ ಗೊರ್ವಿನು ತೋಟ್ಟುರುವಾದೆ ಬೇವಿನಹಳ್ಳಿ ಕರಿಯಮ್ಮಗೆ ಬೇವಿನರು ಗಿಣಿಯಲ್ಲೋ ಸ್ವಾಗೇರಿ ಬೆಟ್ಟಾದ ತಳದಾಗಿರು ಗೋಳ್ಯಾರು ಕಿರುಗಣ್ಣಿನು ಬಿದಿರೆಲ್ಲೋ ಸುತ್ತಕೋಡೋ ನಮ್ಮ ಸುಲಿವು ಮೂಡಲು ಗಾಳಿ ಬೀಸಿದೂರೆ ಪಡುವಲು ಗಾಳಿ ಬೀಸಿದೂರೆ ಮೂಡಲು ಮಲುಗದಮ್ಮ ಟೆಂಕಲು ಗಾಳಿ ಬೀಸಿದೂರೆ ಬಡವಲು ಮಲುಗದಮ್ಮ ಬಡಗಲು ಗಾಳಿ ಬೀಸಿದೂರೆ ಟೆಂಕಲು ಮಲುಗದಮ್ಮ ನೀನ್ಯಾರಿಗಲು ದೋಳೆ ಸರಸ್ವತಿಯೋ ಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವನ ಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವನ ಐರಿ ಎಟ್ಟಿ ಮಗುನಂತೆ ಧ್ವರಿಯೇ ಜುಂಜಪ್ಪುನಂತೆ ಹೂವಿನ ಜಾಡಿಗೆ ದೇವ್ರೆದ್ದು ಬರುವಾಗ ಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವನ ಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವನ ಹೂವ ಚೆಲ್ಲಾಡೋವೇನೋ ಸದ್ಗುರುವಿನ ಮೇಲೆ ಕಮಲ ಬೀರಾಡೋವೇನು
ಅಮಗ್ಗ ತೂರಾಡುವೆನು ಜುಂಜಪ್ಪನು ಮೇಲೆ ಕಮಲಾಕಿ ಆಡುವೆನು ಅಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವಾನ ಆ ಹಿರಿಯಟ್ಟಿ ಮಗುನಂತೆ ದೊರೆಯೇ ಜುಂಜಪ್ಪನಂತೆ ಹೂವಿನ ಜಾಡಿಗೆ ದೇವ್ರೆಂದು ಬರುವ ಬಿಡಿ ಬಿಡಿ ರಣದಾರಿಯ ಜುಂಜಪ್ಪಗೆ ಬಿಡಿರೊಂದು ಮಾರ್ಗವಾನ ಪತ್ರಿಕೆ ರೀಸೌಂಡ್ ಈಗ ಸ್ವಲ್ಪ ದೂರಕ್ಕೆ ಪಕ್ಕ ಹಾಕೊಂತಿದ್ವಿ ಬಚಾಳೆ ಕಳಿಸ್ತಿದ್ವಿ ಸ್ವಲ್ಪ ಪತ್ರಿಕೆ ರೀಸೌಂಡ್ ಪದಿರತಿಯೋ ಸಿನ್ನಮ್ಮ ಋತುಮತಿಯೋ ಸಿನ್ನಮ್ಮ ಹುಟ್ಟನ್ನೆರಡು ವರುಸ ಮೈನೆರು 12 ರುಸ ಮದುವೆಯಾಗಿನೇ ನೋಡೋ ಆಗ 12 ರುಸ ಒಟ್ಟು 36 ರುಸ ತುಂಬೈತೆ ಸಿನ್ನಮ್ಮಗೆ ಇಪ್ಪೆ ಹೂವಿನಗೆ ನೆತ್ತಿಗೂ ನೆರಿ ಬಂದೈತೋ ಮುಪ್ಪಿಲಿ ಮುದುಕೆ ಆಗೈತೋ ಸಿನ್ನಮ್ಮ ಹಂಗಂದರು ಮಕ್ಕಳು ಪಲ್ಗೊಂಬೋದೇ ಇಲು ಬಂತು ಕೆಂಗುರಿ ಮಲ್ಲೆಗೌಡ ಹೂವಿನ ಮಳೆ ಹಿಡಿದೋನು ತಡುಕಿನ ಗುಡ್ಡಕ್ಕೆ ಆವ ಹೊಡಕೊಂಡೋಗಿ ಗುರುವೆ ರಾಮ 12 ವರ್ಷ ಆದ್ರು ಗಾನು ಗುರುವೆ ತಿರುಗುಲಿಲ್ವೋಯ್ತು ಆಗನ್ನಾನೆ ನೋಡು ತಾಯಿನೇ ಚಿನ್ನಮ್ಮ ಕೊಳುವೋರ ಹಳ್ಳಿಂತು ಆಗನ್ನಾಗನ ಗುರುವೆ ವನ್ನ ಅರುಳಿ ಮರದ ನೆರಳಾಗೆ ಕೊಟ್ಟಿಗೆ ಮನಿಯಾಗೆ ಚಿನ್ನಮ್ಮ ಒಬ್ಳೇ ಬಾಳ್ವೆ ಮಾಡಳಿಂತು ಆಗನ್ನಾಗನ್ ಗುರುವೆ ಆಗನ್ನಾನೆ ನೋಡು ಆಸಿರಿಕೆ ಬ್ಯಾಸಿರಿಕೆ ಕಳ್ಕಂಬ ಸಲುವಾಗಿ ಆಗನ್ನ ಸಿನ್ನಮ್ಮ ತಾನನ್ನಾನೆ ನೋಡು 700 ಒಕ್ಕಲಿರು 700 ಮನೆಗೆ ಹೋಗಿ ಮಕ್ಕಳು ಆಡಿಸ್ತೀನಿ ಮರಿ ಆಡಿಸ್ತೀನಿ ಆಸಿರಿಕೆ ಬ್ಯಾಸಿರಿಕೆ ಕಳ್ಕೊಂತೀನಿ ಅಂತ ಚಿನ್ನಮ್ಮ ಆಗನ್ನ ಸ್ವಾಮಿ ನಡೆಯೊಳೈತು ಆಲಮುನಾ ಮಗುನಂತೆ ನೀಲಮುನಾ ಮಗುನಂತೆ ಎತ್ಕೊಂಡು ಮುದ್ದಾಡಿ ಮುದು ಮಾಡಿ ನೇ ಮುತ್ತ ಕೊಡ್ಬೋಳೋ ಸಿನ್ನಮ್ಮ ಅಂತಂಬ ಒತ್ತಿಗೆ ಆಗನ್ನಾಗನ್ ಗುರುವೆ ಓದು ಮುನುಗಾದ್ರೊಳಗೆ ನೋಡು ಅರಮನೆ ದರ್ಬಾರಿಗೆ ಸಿನ್ನಮ್ಮ ವದ್ಗಳಂತೂ ಆಗನ್ನಾಗನ್ ಗುರುವೆ ಅಂತಂಬ ಕಲದಲ್ಲಿ ಆಲಮುನಾ ಮಗುನಂತೆ ನೀಲಮುನಾ ಮಗುನಂತೆ ಕೊಡೂರಳ್ಳಿ 700 ಮನೆಯಾಗೆ ನೋಡೋ ಮಕ್ಕಳನ್ನ ಎತ್ಕೊಂಡು ಮುದ್ದಾಡಿದ ಕಾರಣದಿಂದ ಚೋಳಿ ಜರ ವಾಂತಿ ಭೇದಿ ಬಂದೈತಿ ಅಂತ ಊರ್ ಜನಗಳೆಲ್ಲ ಮಾತಾಡರಂತೆ ಅಂತಂಬ ಕಾಲದಾಗೆ ನೋಡು ಚಿನ್ನಮ್ಮನಿಗೆ ಇಂಥ ಕೇಡು ನುಡಿ ಬಂದ ಒಂದು ಚಿನ್ನಮ್ಮ ಒಬ್ಬಳೇ ಮನೆಯಾಗೆ ಕೊರಗಳೈತು ಗುರುವೆ ಮಾಲಿಂಗ ಕಲ್ಲುನು ಕುಂಟೋನೆ ಕಾಡು ಕುಟ್ಟುದೋನೆ ಅಂಬೆರಾಯನ ಸ್ವಾಮಿ ತುಂಬೆರಾಯನ ಸ್ವಾಮಿ ನನಗೂ ಎಂದವನ ಮಕ್ಕಳ ಮರಿ ಆಗಿದ್ರೆ ನನಗೆ ಈ ಕೇಡು ನುಡಿ ಗೊತ್ತಿದ್ದವೆ ಅನ್ನೊಂದು ಚಿನ್ನಮ್ಮ ಆಗನ್ನ ಚಿನ್ನಮ್ಮ ಯಜ್ಞ ಮಾಡಳಿಂತೋ ಚಿನ್ನಮ್ಮನ ಕಣ್ಣೀರೆಲ್ಲೋನೆ ಗನ್ಗುರುವೆ ಕಾಡಿಗರುದೈದಾವೆ ಅರ್ಹರನೇ ಗುರುವೆ ಮಾರುದುರುನೆ ಆಗನ್ನ ಚಿನ್ನಮ್ಮ ಕೊಟ್ಟಿಗೆ ಮೊನ್ನೆ ಅರಳಿ ಮರದಡೆಗೆ ಚಿನ್ನಮ್ಮ ಒಬ್ಬಳೇ ಕಣ್ಣಾಗೆ ನೀರ ಕಳಿಂತು ಆದಿಯ ನೋಡೋಳು ಆಡಾಡಿಯೊಳುವಳು ಬೀದಿಯ ನೋಡೋಳು ಬಾರಾಡಿಯೊಳುವಳು ಎಲ್ಲೆಲ್ಲೋದು ದುಃಖ ಎಲ್ಲೆಲ್ಲೋದು ಸಂತ ಆಗ ಚಿನ್ನಮ್ಮ ಮಾಡೋಳು
ಕಾಲದಲ್ಲಿ ಆಗನ್ನಾಗನ್ ಗುರುವೇ ಆಗನ್ನಾನೆ ನೋಡು ಗುರುವೇ ಗುರುವೇ ನೋಡು ರಾಮ ರಾಮ ನೋಡು ಅಂತಂಬಾವತಿಗೆ ಸೋಮಾರೋದೊತ್ತಂತೆ ಗುರುವೇ ಗುರುವೇ ರಾಮ ರಾಮ ಜಂಗಮಯ್ಯ ಅರಣ್ಯದ ಭಿಕ್ಷೆ ಅಂದು ಬಂದಾರೆ. ಈ ಮಕ್ಕಳು ತಗೊಂಡು ನೋಡಪ್ಪ ಮಕ್ಕಳಿಲ್ಲ ಮರಿ ಇಲ್ಲ ಅಂತಾನ ಚಿನ್ನಮ್ಮ ಒಂದು ಮರದಾಗೆ ಅಕ್ಕಿ ಬೇಳೆ ಅಕ್ಕಿ ಸೀಟು ಹಚ್ಚು ಹಾಕೊಂಡು ಗುರುವೇ ಗುರುವೇ ರಾಮ ರಾಮ ಅಂದು ಹಿಡಿಯಯ್ಯ ಜೋಳಿಗೆ ಜಂಗಮಯ್ಯ ಅಂತ ಕೇಳಿದ್ರಿ. ಎಷ್ಟು ಜನ ಮಕ್ಕಳು ತಾಯಿ ಅಂದು ಜಂಗಮಯ್ಯ ಕೇಳಿದ್ನಂತೆ. ಮಕ್ಕಳಿಲ್ಲ ಸ್ವಾಮಿ ಮರಿ ಇಲ್ಲ ಸ್ವಾಮಿ ಅಂತ ಹೇಳಿದ್ವಿ. ಬಂಜೆ ಕೈಯಾಗಳು ಭಿಕ್ಷೆ ಅಂಜಿಸದ್ರು ಬೇಡ ಕಣಮ್ಮ ಅಂತ ಹೇಳಿ ಆಗ ನಾ ಜಂಗಮಯ್ಯ ಹಿಂದಕ್ಕೆ ತಾನೇ ತಿರುಗಿಯವನಂತು. ಆಗನ್ನ ಸಿನ್ನಮ್ಮ ವನ್ನರುಳಿ ಮರುದಡಿಯ ಹೊಟ್ಟಿಗೆ ಮನಿಯಾಗಲ್ಲೋ ಕಣ್ಣಾಗಾಳು ನೀರಂತೆ ಕಾಡಿಗರಿಯವಂತೆ ಎಲ್ಲೆಲ್ಲದು ದುಃಖ ಎಲ್ಲೆಲ್ಲದು ಸಂತ ಆಗನ್ನ ಸಿನ್ನಮ್ಮ ಮಾಡಲಿತ್ತು. ಶನಿವಾರೋದೊತ್ತಂತೆ ದಾಸಯ್ಯ ಬಂದವನೇ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದನಂದು ಮೊದಲು ಮೂಡಲಗಿರಿ ತಿಮ್ಮಪ್ಪನು ನೆನೆಸಿ ಗೋವಿಂದ ಅಂತಾನ. ಆಗನ್ನ ಅರಣ್ಯದ ಭಿಕ್ಷಾ ಗೋವಿಂದನ ಭಿಕ್ಷಾ ಅಂತ ದಾಸಯ್ಯ ಕೇಳಿದ್ವಿ. ಅಕ್ಕಿ ಬೇಳೆ ನುಚ್ಚು ಹಸಿಟ್ಟು ತಗೊಂಡು ಸಿನ್ನಮ್ಮ ಮೂಡಲಗಿರಿ ತಿಮ್ಮಪ್ಪ ಮನೆ ಬಾಗ್ಲಿಗೆ ಬಂದನಂತಾನ. ಆಗನ್ನ ನೀಡಕ್ಕೆ ನಡೆದಳೆಂತು. ಆಗನ್ನ ದಾಸಯ್ಯ ಏನದು ನೋಡುತ್ತಾನಂತೆ ಕೇಳು ಕೇಳೇ ಸಿನ್ನಮ್ಮ ಕೇಳಮ್ಮ ಹೇಳುತ್ತೀನಿ ನಿನಗೇನೇನೆ ನೋಡು ಮಕ್ಕಳೆಷ್ಟು ಜನ ಅಂತಂದು ಕೇಳಿದ್ರಿ. ಮಕ್ಕಳಿಲ್ಲ ಸ್ವಾಮಿ ಮರಿ ಇಲ್ಲ ಸ್ವಾಮಿ ದಾಸಯ್ಯ ಮಕ್ಕಳಿಲ್ಲದಿಂದ ಕಾರಣದಿಂದ ನೋಡಪ್ಪ ಕಣ್ಣೀರು ಕಾಡಿದ್ರಿತವೆ ಅಂತ ಕೇಳಿದ್ವಿ. ಬಂಜೆ ಕೈಯಗಳು ಬಿಚ್ಚಿ ಅಂಜಿದ್ರು ಬೇಡ ಕಣಮ್ಮ ಅಂತ ದಾಸಯ್ಯ ಹೇಳಿ ಹೊರಟಿದ್ವಿ. ಸಿನ್ನಮ್ಮಗೆ ಎಲ್ಲೆಲ್ಲದು ದುಃಖ ಬರುವುದಂತು. ಆದಿಯ ನೋಡೋಳು ಆಡಡಿಯೊಳುಗಳು ಬೀದಿಯ ನೋಡೋಳು ಬಾರಡಿಯೊಳುಗಳು ಎಲ್ಲೆಲ್ಲೋದು ದುಃಖ ಎಲ್ಲೆಲ್ಲೋದು ಸಂಡ ಆಗ ಸಿನ್ನಮ್ಮ ಮಾಡೋಳು. ಆಗನ್ನನೆ ನೋಡು ಗೌರವನೆ ಚಂದ್ರದ ಕೈಯಾಳಿ ಮಾರಮ್ಮ ಕೊರವಂಜಿ ಪುಟಿಗೆನ ಹಿಡ್ಕೊಂಡು ತಾನಾಗ ಆಗಾಗನು ಗುರುವೆ ಕೊಳೂರಳ್ಳಿ ನಿನ್ನೆಗಾಸಿ ನೋಡಮ್ಮ ಗೌರು ಚಂದ್ರದು ಕೈಯಾಳಿ ಮಾರಮ್ಮ ಕೊರವಂಜಿ ಪುಟಿಗೆ ಹಿಡ್ಕೊಂಡು ಕಣಿ ಹೇಳ್ತೀನಿ ಅಂತ ಬತ್ತಳಂತೆ. ಕಣಿ ಹೇಳ್ತೀನಿ ಮಕ್ಕಳಿಗೆ ಗಿಲ್ಗಿಂಚೆ ಕೊಡ್ತೀನಿ ದೊಡ್ಡರಿಗೆ ಹಚ್ಚೆ ಒಯ್ತೀನಿ ಅಂತ ಹೇಳ್ಕೊಂಡು ಗೌರಚಂದ್ರ ಮಾರಮ್ಮ ಆಗನ್ನ ಸ್ವಾಮಿ ನಡೆಯಳಂತೋ. ಕೊಡುವೋರಳ್ಯಾಗೈತೆ ಎಲ್ಲರೂ ಕೇಳೆ ಉಳ್ಳೆ ಆಗನ್ನಾನೆ ನೋಡು ತಾನೇ ಕೇಳೆ ಉಳಂತೆ ಏನಂದು ಕೇಳೆ ಉಳೋ ಕೇಳೋ ನನ್ನ ಮಗುಳ ಕೊರವಂಜಿ ಬಂದಿದ್ದೀನಿ ಕೊರವಂಜಿ ಬಂದಿದ್ದೀನಿ ನಿಮಗೆ ನೋಡಪ್ಪ ಕಣಿ ಹೇಳ್ತೀನಿ ಮಕ್ಕಳಿಗೆ ಗಿಲ್ಗಿಂಚೆ ಕೊಡ್ತೀನಿ ದೊಡ್ಡವ್ರಿಗೆ ಹಚ್ಚೆ ಒಯ್ತೀನಿ ಯಾರು ಕಣಿ ಕೇಳಬೇಕು ಬರ್ರಪ್ಪ ಕಣಿ ಕೇಳ್ರಿ ಅಂತ ಗೌರು ಚಂದ್ರದ ಕೈಯಾಳಿ ಮಾರಿ ನೋಡಿದಳಾಯ್ತು. ಅಂತಂಬಾವತಿಗೆ ಆಗನ್ನಾಗನ್ ಗುರುವೆ ಎಲ್ಲರೂ ಕೇಳಿದರು ಯಾರೋ ಕೇಳಲಿಲ್ಲ. ಜಗದಿ ಕಟ್ಟೆ ಮೇಲೆ ಹುಡುಗನರು ನೋಡು ಕೋಲಿ ಗಜಗಾಡವತ್ತಿ ಹೋಗಿ ಕೇಳಿದ್ಕೆ ನೋಡಮ್ಮ ಸಿನ್ನಮ್ಮ ಅಂತ ಹೊನ್ನಳ್ಳಿ ಮರದ ಕೊಟ್ಟಿಗೆ ಮನೆಯಾಗ ಇದ್ದಾಳೆ. ಆ ಒಜ್ಜಿದಾಗ ಹೋಗಿ ಕೇಳಿದ್ರೆ ಕಣಿ ಕೇಳ್ತಾಳಮ್ಮ ಅಂತ ಹೇಳಿ ಮಕ್ಕಳೇ ಹೇಳಿ ಕಳಿಸಿದ್ ಬಂತು. ಆಗನ್ನಾನೆ ನೋಡೋ ಗೌರವನೆ ಚಂದ್ರದ ಕೈಯಾಳೆ ಮಾರಮ್ಮ ಕೊರವಂಜಿನೇ ಪುಟಿಗೆ ಹಿಡ್ಕೊಂಡು ಸಿನ್ನಮ್ಮನ ಮನೆಯ ಮುಂದಕ್ಕೆ ಬರುವಳು. ಆಗ ಈ ಕೆಂಗ್ರು ಮಲ್ಲೆ ಕೊಡ ಅಂಬಾನು ಹೂ ಬಿಡ್ಬೇಕು
ಕೆಂಗ್ರ ಮಲೆಗೌಡ ಅಂಬನು ಚಿನ್ನಮ್ಮನ ಗಂಡ ಮದುವೆಗೆ ಮಾರನೇ ದಿನಕ್ಕೇನೆ ತಳ್ಕಿ ಬಿಟ್ಟು ದನ ಹೊಡ್ಕೊಂಡಂತೆ. ಇವಳಿಗೆ ಮಕ್ಕಳೆಲ್ಲ ಮರಿಲ್ಲ. ಹುಟ್ಟ 12 ವರ್ಷ, ಮೈನಾರ್ದ 12 ವರ್ಷ, ಮದುವೆಗೆ 12 ವರ್ಷ, ಒಟ್ಟು 36 ವರ್ಷ ತುಂಬಿ ಚಿನ್ನನಿಗೆ. ಆದ್ರೂ ಮಕ್ಕಳು ಪಾಲಿಲ್ಲ. ಆಗೇನ್ ಮಾಡ್ತಾಳೆ ಚಿನ್ನಮ್ಮ, ಒಬ್ಬಳೆ ಮನೆಯ ಕುತ್ಕೊಂಡು ಆದಿ ನೋಡ್ತಾಳೆ, ಆಟ ಆಡ್ತಾಳೆ, ಬೀದಿ ನೋಡ್ತಾಳೆ, ಬಾರಾಟ ಹೇಳ್ತಾಳೆ. ಎಲ್ಲೆಲ್ಲೂ ದುಃಖ, ಎಲ್ಲೆಲ್ಲೂ ಸಂಕಟ ಚಿನ್ನ ಮಾಡ್ಬೇಕಾದ್ರೆ ಸೋಮವಾರ ದಿನ ಅವತ್ತು ಜಂಗಮಯ್ಯ ಅವ ಜಂಗಮಯ್ಯ ಬಂದು ಏನಮ್ಮ ಕ್ವಾರಂಟೈನ್ ಭಿಕ್ಷೆ ಕೊಡ್ಬೇಕು ಅಂತ ಕೇಳ್ತಾಳೆ. ಅವಾಗ ಜಂಗಮಯ್ಯ ಮನೆ ಬಾಗಿಲು ಬಂದಾನೆ ಅಂತೇಳಿ ಮರದಾಗ ಎತ್ತಿ ರಾಗಿ ತಕೊಂಡು ಚಿನ್ನಮ್ಮ ನೀಡಕ್ ಹೋಗ್ತಾಳೆ. ಕೇಳ್ತಾನೆ ಜಂಗಮಯ್ಯ, ಎಷ್ಟು ಜನ ಮಕ್ಕಳು ಅಂತಾನೆ. ಮಕ್ಕಳಿಗೆ ಸ್ವಾಮಿ, ಮರಿಲಿ ಸ್ವಾಮಿ ಅಂತ ಹೇಳ್ತಾಳೆ. ಅವ ಬಂಜ ಕೈಗಳು ಭಿಕ್ಷೆ, ಸುತ್ತರು ಬೇಡಮ್ಮ ಕೊಡ್ಬೇಡ ಭಿಕ್ಷೆ ಅಂತ ಹೇಳ್ತಾನೆ. ಅವಾಗ ಇಂಥ ಕೇಳಿ ಬಂದಲ್ಲ ಅಂತ ಹೇಳ್ಬಿಟ್ಟು ಚಿನ್ನಮ್ಮ ಒಬ್ಬಳೆ ಮನೆಗೆ ಯೋಚನೆ ಮಾಡ್ಕೊಂಡು ಇರ್ತಾಳೆ. ಒಂದಿನ ದಾಸಾಯಿ ಬರ್ತಾನೆ ಶನಿವಾರ ದಿನ, ಗೋವಿಂದ ಅಂತಾನೆ. ಭಿಕ್ಷೆ ತಕೊಂಡು ಭವನಸಿ ನೀಡೋಣ ಅಂತ ಕೇಳಿದ್ರೆ ಎಷ್ಟು ಜನ ಮಕ್ಕಳು ಅಂತ ದಾಸಾಯಿ. ಇಲ್ಲ ಕಣಸ್ವಾಮಿ, ಮಕ್ಕಳು ಇಲ್ಲ, ಮರಿಲ್ಲ ಅಂತ ನಿಮಗೆ ಬಂಜ ಕೈಗಳು ಭಿಕ್ಷೆ ಶತ್ರು ಬೇಡ ಕಣಪ್ಪ ಅಂತ ಅವನು ಹೇಳ್ತಾನೆ. ಅವಾಗ ಚಿನ್ನಮ್ಮಗೆ ಎಲ್ಲಿಲ್ಲ ದುಃಖ, ಎಲ್ಲಿಲ್ಲ ಅಂತ ಕಣ್ಣಾವಳಿಗೆ ಕಾಡ್ಗರ್ದಂಗೆ ಆಗ್ತದೆ. ಆಗ ಇದನ್ನೆಲ್ಲ ಆಗಿ ಅತ್ತ ಹುಡುಗರ ಮನೆಗೆ ಹೋದ್ರೆ ಆ ಹುಡುಗರು ವಾಂತಿ ಬೇದಿ. ನಾವು ಬಂದು ಬಂಜ್ ಮುಂಡೆ ಬಂದು ಮುಟ್ಟಿಳಪ್ಪ, ಅದಕ್ಕೆ ಹಿಂಗಾತ ಅಂತ ಕೇಳಿ ನೋಡಿ ಅವಳು ಕಿವಿ ಬಿದ್ದು. ಅವತ್ತಿಂದ ಅವಳು ನನ್ನ ಮನೆಗೆ ಹೋದ್ರು ಬಿಟ್ರು. ಮನೆಯಾಗೆ ಒಬ್ಳೆ ಇರ್ಬೇಕಂದ ಟೈಮಲ್ಲಿ ಗೌಡ್ಚಂದ್ರು ಗೈಯಾಳಿ ಮಾರಮ್ಮ ಹೊರವಂಜಿ ಪುಟ್ಟಿ ಹಿಡ್ಕೊಂಡು ಕಣಿ ಹೇಳ್ತೀನಿ ಅಂತ ಬಂದ್ಲು. ಸಣ್ಣ ಹುಡುಗರಿಗೆಲ್ಲ ಗಿಲ್ಗಿಂಜೆ ತಕೊಂಡು ದೊಡ್ಡರಿಗೆಲ್ಲ ಹಚ್ಚ ಹೋಯ್ತೀನಿ, ಎಲ್ಲರೂ ಕಣಿ ಹೇಳ್ತೀನಿ ಅಂತ ಬಂದ್ರೆ ಯಾರೋ ಕಣಿ ಕೇಳಲಿಲ್ಲ ಊರಾಗೆ. ಅವಾಗ ಜಗ್ತಿ ಕಟ್ಟೆ ಮೇಲೆ ಹುಡುಗರು ಆಡವಂತೆ ಗೋಲಿಗೈದ್ಗ ಹೋಗಿ ನಿಮ್ಮೂರಾಗ ಯಾರು ಕಣಿ ಕೇಳೋಣ, ಒನ್ನೆಟ್ಟಾಲೆಗೌಡ ಕುಂತಿದ್ದಂತೆ. ನಿಮ್ಮೂರಾಗ ಯಾರು ಕಣಿ ಕೇಳೋಣಪ್ಪ ಅದಕ್ಕೆ. ಇಲ್ಲೇ ಇದ್ದಾಳಪ್ಪ ನನ್ನ ಸೊಸೆ, ಹೇಳ್ತೀನಿ ಹೊನ್ನಳ್ಳಿ ಮರದಳ್ಳಿಯಲ್ಲಿ ಕೊಟ್ಟಿಗೆ ಮನೆಯಾಗ ಇದ್ದಾಳೆ ಚಿನ್ನಮ್ಮ, ಹೋಗಮ್ಮ ಅವಳನ್ನ ಕೇಳು ಅಂತ ಹೇಳ್ತಾಳೆ. ಅವಾಗ ಗೌಡಚಂದ್ರ ಮಾರಮ್ಮ ಅಂತ ಕೇಳಿದ್ಕೆ ಹೋಗಿ ಚಿನ್ನಮ್ಮ ಆ ಗೌಡಚಂದ್ರ ಮಾರಮ್ಮನ ಯಾವ ರೀತಿ ಕೇಳ್ತಾ ಇದ್ದಾಳೆ ಅಂತಂದ್ರೆ, ಆಗ ಚಿನ್ನಮ್ಮ ಕೇಳ್ತಾಳೆ, ಬಾರಮ್ಮ ಗೌಡಚಂದ್ರ ಕೊರವಂಜಿ ಅಂತ ಕೇಳ್ತಾಳೆ. ಕೊರವಂಜಿ ಅಂತ ಕೇಳಿದ್ಕೆ ಗೌಡಚಂದ್ರ ಮಾರಮ್ಮ ಏನತ್ತ ನಿಮ್ಗೆ ಅಂತ ಹೇಳ್ತಾಳೆ. ಆಗನ್ನಾನೆ ನೋಡೋ ಗೌರವನೇ ಸೆಂದುರುದ ಗೈಯಾಳಿ ಮಾರಮ್ಮ ಕೊರವಂಜಿನೇ ಪುಟಿಗೆ ಹಿಡ್ಕೊಂಡೋನೆ ನೋಡು ಚಿನ್ನಮ್ಮ ನಮನಿಗೆ ತಾನೇ ನಡಿಯಾಳಂತೆ. ಏನೈತೆ ಚಿನ್ನಮ್ಮ ನಿನಗೆ ಅಂತ ಕೇಳಿದ್ರೆ, ನೋಡಮ್ಮ ತಾಯಿ ಮುಟ್ಟ 12 ವರ್ಷ, ಮೈನಾರ್ದ 12 ವರ್ಷ, ಮದುವೆಗ 12 ವರ್ಷ ಆಗೈತೆ, ಒಟ್ಟು 36 ವರ್ಷ ತುಂಬೈತೆ ಕಣಮ್ಮ. ಮಕ್ಕಳು ಪಲ್ವ ನನಗೈತೋ ನನಗಿಲ್ವೋ ನೀನೇ ಹೇಳೆಂದ ಕೊರವಂಜು. ಅಂಗಂತ ಮಾತಿಗೆ ಗೌರೂನೆ ಚಂದ್ರದ ಗೈಯಾಳಿ ಮಾರಮ್ಮ, ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು 3 ಕೈ ಪಲ್ಕ ಹೊಡ್ಯಾಕಮ್ಮ, ನಾನು ನೋಡು ಹೇಳ್ತೀನಿ ಅಂತ ಗೌರು ಚಂದ್ರ ಮಾರಮ್ಮ ಹೇಳಿದ್ಲಂತು. ಅಂಗಂದ ಮಾತಿಗೆ ಆಗನ್ನ ಗುರುವೆ ಏನಂದೇನೆ ನೋಡೋ ಚಿನ್ನಮ್ಮ ನೋಡದವಳು ಕೈಯಾಕೆ ಕವಡೆ ತಗೊಂಡು ಗನ ಗುರುವೆ ಮಾಲಿಂಗ ಚಿಮ್ನೇಸಿ ಗುರುಲಿಂಗ ಕಲ್ಲು ಕೊಟ್ಟಿವೆ ಕಾಡು ಹುಡುಗದೋನೆ ಅಂಗಯ 6 ಕೋಟಿ ಲಿಂಗ ಮುಂಗಯ 3 ಕೋಟಿ ಲಿಂಗ 1000 ಕೋಟಿ ಲಿಂಗಕ್ಕೆ ಒಂದೇ ಲಿಂಗನು ಜಪಮುನಿ ಮಾಲಿಂಗ ಶಿವಚಿತ್ರಲಿಂಗ ಅಂತ ಮನದಾಗ ನೆನೆಸಿ ಆಗನ್ನ ಚಿನ್ನಮ್ಮ ನೋಡೋ ಕವಡೆ ಹಾಕಿದ್ಕೆ 3 ಕೈ ಬೆಸ ಬಂದೈತೆ, 3 ಗಂಡಿನಿಂದ 1 ಹೆಣ್ಣೈತೆ ಚಿನ್ನಮ್ಮ. ಅಳುಬೇಡ ಕರಿಬೇಡ, 3 ಮಕ್ಕಳು ಫಲ 4 ಮಕ್ಕಳು ಫಲ ನಿನಗೈತೆ ಚಿನ್ನಮ್ಮ. ಆದ್ರೆ ನಿನಗೆ ಮಕ್ಕಳು ಫಲ ಬ್ಯಾಡ ಕಣೆ ಎಂದು ಹೇಳಲೆಂದು. ಯಾಕಮ್ಮ ಕೊರವಂಜಿ ಯಾಕೆ ಹಿಂಗೆಳುತ್ತೀಯ ಅಂತನ್ನೇ ನೋಡು ಚಿನ್ನಮ್ಮ ಕೇಳವಳೆ. ಕೇಳೆ ಕೊರವಂಜಿ ಕೇಳಮ್ಮ ನಮ್ಮ ತಾಯಿ, ಕೊಡಬೇಕೆ ಪಾಲುವೆ ಕೊಡಬೇಕು. ಆಗನ್ನಾನೆ ನೋಡು ಗೌರೂನೇ ಸೆಂದುರುದ ಮಾರಮ್ಮನೆ ನೋಡು ಕೊರವಂಜಿನೇ ಪುಟಿಗೆ ಹಿಡ್ಕೊಂಡೋನೆ ನೋಡು ಆಗ ನುಡಿಯಾಳಂತೆ. ಕೇಳೆ ಚಿನ್ನಮ್ಮ ಕೇಳಮ್ಮ ಹೇಳ್ತೀನಿ, 3 ಗಂಡಿನಿಂದ 1 ಕೇಡು ಮಾರಿ ಹುಟ್ಟಿದಂಗೆ ನಿನಗೊಬ್ಳು ಮಗಳು ಹುಡ್ತಾಳೆ. ಆ ಮಗಳು ಹುಟ್ಟಿದ ಕಾರಣದಿಂದ ನಿನ್ನ ಗಂಡ ಹೋಗ್ತಾನೆ ಕಣಮ್ಮ. ಇಂಥ ಪರಿಪಾಠೆಲ್ಲ ನೀನು ಬೀಳ್ಬೇಕಾಗುತ್ತೆ. ನಮ್ಮ ಅಪ್ಪ ಇಲ್ಲಂತ ಕಾಲದಾಗೆ ನಾವು ಹೆಂಗ್ ಹುಟ್ಟಿವಿ ಅಂತ ನಿನ್ನ ಮಗ ಕೇಳ್ತಾನೆ. ಹೋಗಿ ಮಡಿಕೆಗಳನ್ನ ತೆಗೆದು ಹಗ್ಗ ಮಾಡು ಅಂತಾನೆ. ಜವನಹಳ್ಳಿ ಕರಿಯ ಕುಂಗ್ರೆ ಎಂದು ನಿಂಡಿರ ತಗೊಂಬ ಅಂತಾನೆ.
ಈ 7-14 ತೆರೆ ಕಟ್ಟಿ ನೋಡು 14 ತೆರೆ ಅವಳು ಹಾಲು ಬಂದು ನಮ್ಮ ಬಾಯಿ ಬಿಡ್ಬೇಕು ಅಂತ ಎಲ್ಲ ಹೇಳ್ತಾನೆ. ಇಂತಂಬ ಪಡುಪಾಟ ಎಲ್ಲ ಕೊಡ್ತಾನೆ ಕಣಮ್ಮ ಚಿನ್ನಮ್ಮ. ಬ್ಯಾಡ ಕಾಣೆ ಮಕ್ಕಳು ಫಲ ಬ್ಯಾಡಂದೆ ಹೇಳಳೆಂದು ಹಂಗಂತ ಮಾತಿಗೆ ಏನಂದಳು ಕನಗುರುವೆ. ಕೇಳೆ ಸತ್ಯವ ನನಗಂತೂ ನೀನು ಏನು ಹೇಳಿದ್ರು ಸರಿ ಇಲ್ಲ. ಕೊಡಬೇಕೆ ಬರುವೆ ಕೊಡಬೇಕು. ಆಗನ್ನಾನೆ ನೋಡೋ ಗೌರವನೆ ಚಂದ್ರದ ಗೈಯಾಳಿ ಮಾರಮ್ಮ ತಾನೇ ನುಡಿಯಾಳಿಂದೆ. ಕೇಳೆ ಚಿನ್ನಮ್ಮ ನೀನು ಮಗ ಹುಟ್ಟಿ 16 ವರ್ಷಕ್ಕೆ ಲೋಕ ದೇವಸ್ಥಾನಮ್ಮ. ಅವನು ಹುಟ್ಟು 16 ವರ್ಷಕ್ಕೆ ಸಾಯ್ತಾನೆ ಕಣೆ ಚಿನ್ನಮ್ಮ. ಬ್ಯಾಡಮ್ಮ ಮಕ್ಕಳು ಫಲ ಬ್ಯಾಡೆಂದೆ ಹೇಳಳೆಂತು. ಸಂಜೆಲೆ ಹುಟ್ಟಾಲೆ ಮುಂಜಾನೆ ಸಾಯಾಲೆ ಬಂಜಂಬ ಸೊಲ್ಲೆ ಅಡುಗರು. ಬಂಜಂಬಾನೆ ಸೊಲ್ಲೆ ಅಡಗಾಲಿ ಚಿನ್ನಮ್ಮ ಕೊಡಬೇಕೆ ಬರುವೆ ಕೊಡಬೇಕು. ಬೈನಾಗ ಹುಟ್ಟಾಲಿ ಎದ್ದಾಗ ಸಾಯಾಲಿ ಗೊಡ್ಡೆಂಬ ಸೊಲ್ಲೆ ಅಡುಗರು. ಗೊಡ್ಡೆಂಬಾನೆ ಸೊಲ್ಲೆ ಅಡಗಾಲಿ ಕೊರವಂಜಿ ಕೊಡಬೇಕೆ ಪಲ್ವೆ ಕೊಡಬೇಕು. ಆಗನ್ನಾನೆ ನೋಡು ಗೌರವನೆ ಚಂದ್ರದ ಗೈಯಾಳೆ ಮಾರಮ್ಮ ಕೈಲಾಸಕ್ಕೆ ನೋಡೋ ತಾನೇ ನಡೆಯಾಳಂತೆ. ಕೈಲಾಸಕ್ಕೆ ಹೋಗಿ ನೋಡೋ ಗೌರವ ಚಂದ್ರದ ಗೈಯಾಳಿ ಮಾರಮ್ಮ ಬತ್ತಾಳೆ ಅಂತ ಶಿವ. ಗೌರಚಂದ್ರ ಮಾರಮ್ಮ ಬತ್ತಾಳೆ ಏನ್ ಕೇಳ್ತಾಳೋ ಅಂತ ಹೇಳಿ ನೀರಿಕ್ಕಿ ಅವಳಂತೆ ಅಡಿಗೆ ಮಾಡ್ಯವನಂತೆ. ಗೌರಚಂದ್ರ ಮಾರಮ್ಮ ಹೋಗಿದ ಗಳಿಗೆಗೆ ನೋಡೋ ಬಾರಮ್ಮ ಶಿವನೇ ಬಾರಮ್ಮ ನನ್ನ ಮಗಳೇ ನೀರಿಕ್ಕಿದ್ದೀನಿ ಅನ್ನ ಮಾಡಿದ್ದೀನಿ ಉಂಡು ನೀರು ಇಕ್ಕೊಂಡು ನೀನು ಭೂಗು ಭೋಜನ ಮಾಡ್ಬಾರೆ ಅಂತ ಕರೆದವನಿತ್ತು. ಕೇಳು ನಮ್ಮ ತಂದೆ ಕೇಳಯ್ಯ ನಮ್ಮ ತಂದೆ ನಾನೊಂದು ನೇಪಲುವ ತರುತ್ತೀನಿ ನನ್ನ ತಂದೆ. ಒಂದು ಗುರುವೆ ಹೇಳ್ತೀನಿ ನನ್ನ ತಂದೆ. ಈಗ ನೋಡಪ್ಪ ಒಂದು ಗೊಲ್ಲ ರೊಟ್ಟಿ ಐತೆ. ಗೊಲ್ಲ ರೊಟ್ಟಿ ಒಳಗೆ ಚಿನ್ನಮ್ಮ ಅಂತ ಒಂದು ಮುದ್ದೆ ಐತಿ. ಊಟ 12 ವರ್ಷ ಮೈನರ್ದ 12 ವರ್ಷ ಮದುವೆಗೆ 12 ವರ್ಷ ಒಟ್ಟು 36 ವರ್ಷ ತುಂಬೈತೆ ನನ್ನ ತಂದೆ. ಅವಳಿಗೆ ಮಕ್ಕಳು ಫಲ ತತ್ತೀನಿ ಅಂತ ಬಂದಿದ್ದೀನಿ ಕಣಪ್ಪ. ಕೊಡ್ಬೇಕು ಫಲವೇ ಕೊಡಬೇಕು. ಆಗನ್ನಾನೆ ನೋಡು ಚಿನ್ನಮ್ಮನೆ ಕೇಳಿದ ಮತಿನಂತೆ ಗೌರವನೇ ಚಂದ್ರದ ಮಾರಮ್ಮನೆ ನೋಡು ಶಿವನಾನ ಹತ್ತಿರಕ್ಕೆ ತಾನೇ ಹೇಳಳಂತೆ. ಕೇಳು ನಾನು ತಂದೆ ಇಂತಂಬ ಮಾತು ಕೊಟ್ಟಿದ್ಯಾ ಅಂದಾರೆ ನೋಡಪ್ಪ ನೀರು ಕಾಸಿರ ಒಯ್ಕೆಂತೀನಿ ಊಟ ಮಾಡ್ತೀನಿ ಅಂತಾನ. ಆಗ ನಾ ಭಾಷೆ ತಕ್ಕಂಡ್ಲಂತೂ. ಆಗನ್ನ ಶಿವನೇನೆ ಆಗ ನುಡೋದವನಂತೆ. ಕರೆವನುದಾಗಮ್ಮ ಕೌಳಿವನುದಾಗಮ್ಮ ಬಿಂಕೆವನುದಾಗಮ್ಮ ಬಾರೆವನುದಾಗಮ್ಮ ಎಷ್ಟೊಂದು ಮಕ್ಕಳ ಪಲವೈತೆ ಮಾರಮ್ಮ. ತಕ್ಕಾಳೆ ನಿನಗೇನೆ ಒಪ್ಪಿದ್ದು ಪಲ್ವಮ್ಮ ತಕ್ಕಂಡು ಗಂದೆ ನುಡುದವನು. ಆಗ ಗೌರಚಂದ್ರ ಮಾರಮ್ಮ ಕೊರವಂಜಿ ಪುಟ್ಕೆ ಇಟ್ಕೊಂಡು ಚಿನ್ನಮ್ಮನ ಮನೆ ತಗ ಬಂದವಳೆ. ಆಗ ಒಂದು ಉದ್ಗಡೆ ಇತ್ತು. ಗೌರಚಂದ್ರ ಮಾರಮ್ಮ ಕೊರವಂಜಿ ಪುಟ್ಕೆ ಇಟ್ಕೊಂಡು ಚಿನ್ನಮ್ಮನ ತಗ ಕಣಿ ಹೇಳ್ತೀನಿ ಅಂತ ಬಂದವಳೆ. ಚಿನ್ನಮ್ಮ ಕಣಿ ಕೇಳ್ತಾಳೆ. ನೋಡಮ್ಮ ನಡಿ ಮಕ್ಕಳು ಫಲ ಐತೋ ಇಲ್ವೋ. ಗೊಡ್ಡು ಎಂಬ ಸೊಲ್ಲು ಬಂಜೆ ಎಂಬ ಸೊಲ್ಲು ಬಿಡ ಕಾಯ ಮೇಲೊಡೆಯಂತಿ. ಗೊಡ್ಡು ಎಂಬ ಸೊಲ್ಲು ಬಂಜೆ ಎಂಬ ಸೊಲ್ಲು ಕೇಳಕ್ಕಾಗಲ್ಲ ಕಣಮ್ಮ. ಮಕ್ಕಳು ಫಲ ನನ್ಗೈತೋ ನನ್ಗಿಲ್ವೋ ಹೇಳಮ್ಮ ಅಂತಾನ ಚಿನ್ನಮ್ಮ ಗೌರಚಂದ್ರ ಮಾರಮ್ಮ ಕೇಳ್ತಾಳೆ. ಆಗ ಗೌರಚಂದ್ರ ಮಾರಮ್ಮ ನಿಮ್ ಮಣದೇವ್ರ ಒಂದಾಗ ನೆನ್ಸಿ 3 ಕೈ ಕವಡೆ ಹಾಕಮ್ಮ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಕೈ ಕವಡೆ ಕೊಟ್ಟು ಮಣದಾಗ ಮಾಲಿಂಗ ಶಿವಸಿತ್ತಲಿಂಗ ಕಲ್ಲು ಕೊಟ್ಟೇನೆ ಕಾಡು ಕುಡ್ದವನೆ ಅಂತಾನ ಅವ್ರ ಮಂದೇವ್ ಶಿವಸಿತ್ತಲಿಂಗ ನೆನ್ಸಿ 3 ಕೈ ಕವಡೆ ಹಾಕ್ತಾಳೆ. 3 ಕೈ ಕವಡೆನು ಬೆಸ ಬರ್ತವೆ. ಆಗ ನೋಡಮ್ಮ 3 ಕೈನು ಬೆಸ ಬಂದವೆ. 3 ಗಂಡಿನಿಂದ ಒಂದು ಹೆಣ್ಪಲ ಐತಿ ಅಂತ ಹೇಳ್ತಾಳೆ. ಅವಾಗ ಚಿನ್ನಮ್ಗೆ ಹಾಲು ಕುಡ್ದೋಡ್ ಸಂತೋಷ. ಅವಾಗ
ಹಾ ನೋಡಮ್ಮ 3 ಹೆಣ್ಣಿಂದ ಒಂದು ಗಂಡು 3 ಗಂಟಿಂದ ಒಂದು ಹೆಣ್ಪಲ ಹಾ. ಕೇಡ್ ಮಾರಿ ಹುಟ್ಟಂಗ್ ನಿನ್ ಮಗಳು ಹುಡ್ತಾಳೆ ಹಾ. ಮಗಳು 3 ದಿನಕ್ಕೆ ನಿನ್ ಗಂಡ ಸುತ್ತೋಗ್ತಾನೆ ಹಾ. ಅವಾಗ ಇಂತ ಕೇಡ್ ನುಡಿ ಬರ್ತವೆ ಹಾ. ನಾವ್ ಅಪ್ಪ ಇಲ್ಲದ ಕಾಲದಾಗೆ ಹಾ. ನಾವ್ ಅಪ್ಪ ತಳ್ಕಿಂಗ್ ಊಟಕ್ಕೆ ದನ ಮಾಡ್ಕೊಂಡು ಹೋಯ್ತಂತೆ ಹಾ. ನಾವ್ ಹೆಂಗ್ ಹುಟ್ಟಿವಿ ಅಂತ ನಿಮ್ ಮಗ ಜುಂಜ ನಿಮ್ಮ ಹಿರಿಯ ಮಗ ಕೇಳ್ತಾನೆ ಹಿರಿಯ ಮಗ ಕೇಳಿದ್ಕೆ ಹಾ. ನೀನೇನ ಪತಿಪ್ರತೆ ಆಗಿದ್ರಿ ಹಾ ಒಣಕೆಗಳು ನಾರ್ ತೆಗ್ದು ಹಾ. ಹಗ್ಗ ಮಾಡ್ಬೇಕು ಅಂತಾನೆ ಹಾ. 7-14 ತೆರೆ ಕಟ್ಟಿ ಹಾ. 14 ತೆರೆ ದಾಟಿ ಹಾ. ನೀನ್ ಎದಿಯಲ್ಲಿ ಬಂದ್ ನನ್ ಬಾಯಾಗ ಬೀಳ್ಬೇಕು ಅಂತಾನೆ ಹಾ 12 ವರ್ಷ ಒಣಗಿರ ಹಳ್ಳಿ ಮರಕ್ಕೆ ಹಾ. ತೂತ್ ಜಲ್ಟಾಗ ಆವಿ ಸಿಂಬೆ ಮಾಡ್ಕೊಂಡು ಹಾ. ನೀರ್ ತಗೊಂಡು ಹೋಗಿ ಒಯ್ಯಾಡಕ್ಕೆ ಹಾ. ಹಳ್ಳಿ ಮರ ಸಿಗಿರ್ಬೇಕು ಅಂತ ಹೇಳ್ತಾನೆ ಹಾ. ಇಂತ ಪಟ್ಪಾಟೆಲ್ಲ ಬೀಳ್ತಾನೆ ನೀನ್ ನಿರಮಗ ಹಾ ಬ್ಯಾಡ ಕಣಮ್ಮ ಫಲ ಅಂತ ಗೌಡಚಂದ್ರ ಮಾರಮ್ಮ ಹೇಳ್ತಾನೆ ಹಾ. ಹಂಗಂದ್ರೆ ಅವಳು ಚಿನ್ನಮ್ಮ ಕೇಳಲ್ಲ ಏನೇ ಪಡ್ಲಿ ಕಷ್ಟ ಏನೇ ಕಷ್ಟ ಕೊಟ್ರು ಹಾ. ನನಗ್ ಬೇಕೇ ಬೇಕಮ್ಮ ಮಕ್ಕಳು ಹಾ. ಅವಾಗ ಗೌಡಚಂದ್ರ ಮಾರಮ್ಮ ಹೇಳ್ತಾಳೆ ಬೇಡ ಕಣಮ್ಮ ಹುಟ್ಟ 16 ವರ್ಷಕ್ಕೆ ಸಾಯ್ತಾನ ಕಣಮ್ಮ ನಿನ್ ಮಗ ಅಂತ ಹೇಳ್ತಾಳೆ ಹಾ. ಅವಾಗ ಅವಳು ಹೇಳ್ತಾಳೆ ಹಾ. ಸಂಜೆಲೆ ಹುಟ್ಟಾಲಿ ಮುಂಜಾಲೆ ಸಾಯಾಲಿ ಹಾ. ಬಂಜಂಬ ಸೊಲ್ಲೆ ಅಡಗಾಲಿ ಹಾ. ಬಂಜಂಬ ಸೊಲ್ಲೆ ಅಡಗಾಲಿ ಕೊರವಂಜಿ ಕೊಡ್ಬೇಕೆ ಫಲವೇ ಕೊಡ್ಬೇಕು ಹಾ. ಬೈನಾಗ ಹುಟ್ಟಾಲಿ ಎದ್ದಾಗ ಸಾಯಾಲಿ ಗೊಡ್ಡೆಂಬ ಸೊಲ್ಲೆ ಅಡಗಾಲಿ ಹಾ. ಗೊಡ್ಡೆಂಬ ಸೊಲ್ಲೆ ಅಡಗಾಲಿ ಕೊರವಂಜಿ ಕೊಡ್ಬೇಕೆ ಫಲವೇ ಕೊಡ್ಬೇಕು ಅಂತ ಹಾ. ಇಲ್ಲಿ ಏನ್ ಮಾಡಿದ್ರು ಬಿಡಲ್ವಾ ಹಠ ಮಾಡ್ತಾಳೆ ಹಾ. ಗೌಡಚಂದ್ರ ಮಾರಮ್ಮ ನಮ್ಮ ತತ್ತಿನ ಫಲ ಅಂತ ಹೇಳ್ಬಿಟ್ಟು ಹಾ. ಕೈಲಾಸಕ್ಕೆ ಹೋಗ್ತಾಳೆ ಹಾ ಕೈಲಾಸಕ್ಕೆ ಹೋಗಿರೆ ಹಾ. ಗೌಡಚಂದ್ರ ಮಾರಿ ಹಾ ಬಂದ್ರೆ ಶಿವನೇ ಗಡಗಡ ಅಂತ ನಡುಕ್ತಾನೆ ಹಾ. ಓ ಇವಳು ಬಂದಲ್ಲಪ್ಪ ಏನ್ ಮಾಡೋಣಪ್ಪ ಏನ್ ಕೇಳ್ತಾಳೆ ಏನ್ ಬಿಡ್ತಾಳ ಅಂತ ಶಿವ ಹಾ. ನೀರ್ ಕಾಯಿಸಿ ಅಡಿಗೆ ಮಾಡ್ಸಿನಂತೆ ಹಾ. ಆಗ ಗೌಡಚಂದ್ರ ಮಾರಮ್ಮ ಹೋಗ್ತಿದಂಗೆ ಶಿವ ಬಾರಮ್ಮ ನೀರ್ ಕಾಯಿಸಿ ನೀನ್ ಒಯ್ಕ ಅಡಿಗೆ ಮಾಡಿದೀನಿ ಉಣ್ಣಂತೆ ಹಾ ಅಪ್ಪ ಹಾ. ಅಡಿಗೆ ಮಾಡಿರೋದು ಉಣ್ತೀನಿ ಹಾ. ನೀರ್ ಕಾಯಿಸಿರೋ ಒಯ್ಕೊಂತೀನಿ ಒಯ್ಕೊಂತೀನಿ. ನನ್ಗೊಂದು ಭಾಷೆ ಕೊಡು ಅಂತ ಕೊಡು. ನನ್ ಮಗಳಿಂದ ಏನ್ ಕೇಳೋ ಕೇಳಿರು ಅಡವೆ ಕೇಳಿರು ವಸ್ತ್ರ ಕೇಳೋ ಹಾ. ಸೀರೆ ಕೇಳಿರು ಕುಪ್ಸ ಕೇಳಿರೋ ಅಂತ ಹಾ. ಕೊಟ್ಟೆ ಕಣಮ್ಮ ಅಂತ ಭಾಷೆ ಕೊಟ್ಟನೆ ಶಿವ ಹಾ. ಕೊಟ್ಟಿದ್ಕೆ ಹಾ. ಇವಳು ಚಿನ್ನಮ್ಮ ಏನ್ ಅನ್ಬೇಕು ಅಲ್ಲ ಗೌಡಚಂದ್ರ ಮಾರಮ್ಮ ಏನ್ ಅನ್ಬೇಕು ಹಾ. ಈ ಭೂಲೋಕದಾಗ ಒಂದು ಗೊಲ್ರಟ್ಟಿ ಐತಿ ಹಾ. ಗೊಲ್ರಟ್ಟಿಗೆ ಒಂದು ಹೊನ್ನಾಳಿ ಮಂಡಲದಲ್ಲಿ ಕೊಟ್ಟಿಗೆ ಮನೆಗೆ ಚಿನ್ನಮ್ಮ ಅಂತ ಇದ್ದಾಳೆ ಹಾ. ಹುಟ್ಟ 12 ವರ್ಷ ಮೈನಾಡ್ದ 12 ವರ್ಷ ಹಾ ಮದುವೆ ಮದುವೆಗ 12 ವರ್ಷ ಹಾ. ಒಟ್ಟು 36 ವರ್ಷ ತುಂಬೈತ್ ಕಣಮ್ಮ ಹಾ. ಆದ್ರೂ ಮಕ್ಕಳ ಪಾಲ ಇಲ್ಲ ಹಾ. ಮಕ್ಕಳ ಫಲ ತತ್ತೀನಿ ಅಂತ ಬಂದಿದ್ದೀನಿ ಕಣಪ್ಪ ಹಾ. ಕೊಡ್ಬೇಕು ಮಕ್ಕಳ ಫಲ ಅಂತ ಹಾ. ಇದ್ದು ಕೇಳ ಭಾಷೆ ಆದ್ರೂ ತಗೋಣಮ್ಮ ಕವರೆ ಗಿಡದಾಗ ಕಾಳಿ ಗಿಡದಾಗ ಮಸ್ತಾಗಿದ್ದಾವೆ ಹಾ. ಸಾವಿರಾರು ಜನ ಮಕ್ಕಳು ಹಾ. ನೋಡ್ಕೊಂಬ್ರ ನಿಂಗೆ ಒಪ್ಪಿ ತಗಂಬ ಅಂತ ಅಂದ ಹಾ ಅವಳು ಎಲ್ಲಾ ಹುಡುಗಿಳು ಹಾ. ಕೆತ್ಕಿ ಬದುಕಿ ನೋಡಿದ್ಕೆ ಹಾ. ಯಾವ ಮಗನೂ ಅವ್ನಿಗೆ ಒಪ್ಪಿಗೆ ಆಗ್ಲಿಲ್ಲ ಹಾ. ಆಗ ಏನ್ ಮಾಡ್ಬಿಟ್ಟು ಹಾ. ಕನಗಲು ತುದಿ ಹಿಡ್ಕೊಂಡು ಹಾ. ಹೂವ ಕೊಯ್ಯನಂತೆ ದಿನಾ ಶಿವನ್ ಪೂಜೆ ಮಾಡಕ್ಕೆ ಹಾ ನೂಲ್ನೆಲೆ ಮೇಲೆ ಹ್ಮ್. ದಿನಾ ಶಿವನ್ ಪೂಜೆ ಮಾಡಕ್ಕೆ ಹೂವ ಕೊಯ್ಯನಂತೆ ಈರ್ಭದ್ರ ಅಂತ ವೀರಭದ್ರ ಅವನೇ ಬೇಕು ಅಂತ ಅಂದಂತೆ ಹಾ ಆಗ ಶಿವ ಸೊಪ್ಪು ಸಾವಿರದಂಗೆ ಸಾವಿರ ಬಿಟ್ಟನಂತೆ ಹಾ. ನನ್ನ ಮಗನ್ನೇ ಕೇಳಿಲ್ಲಲ್ಲ ಗೌಡಚಂದ್ರ ಮಾರಮ್ಮ ಅಂತ ಹೆಂಗ್ ಕೇಳ ಹೆಂಗ್ ಕಳ್ಸೋದು ಅಂತಾನ ಹಾ. ಆಗ ಅವನಿಗೆ ಬಾಳ ಚಿಂತೆ ಒಕ್ಕೊಂಡ್ಬಿಡ್ತಂತೆ ಹಾ ಚಿಂತೆ ಮಾಡ್ಬಿಟ್ಟ ಅನ್ನ ಕಗ್ದಂಗೆ ಕಗ್ಗಿಬಿಟ್ಟ ಹಂಗ ಆಗ್ಬಿಡ್ತಂತೆ ಆಗ ಏನ್ ಮಾಡ್ಬಿಟ್ಟ ಶಿವ ಹಿಂಗೆ ಬ್ಯಾವ್ತ್ ಬೆಂಟಾಗಿ ನೀರಾಗಿ ಹೋಗ್ಬಿಟ್ಟ ಆಗ ಗೌಡಚಂದ್ರ ಮಾರಮ್ಮ ಕೇಳಿದ್ಕೆ ಹುಟ್ಟು ಮಾತೆ ತಪ್ಪಿದೆ ಅಂತ ಹೇಳ್ದ ತಂದೆ ಹಿಂದ್ ಕೊಟ್ಬಿಟ್ಟೆ ನಾನು ಅಂತ. ಹಿಂದ್ ಕೊಂಡ್ಬಿಟ್ಟಾನ ಅಂತ ಕೇಳ್ತಾಳೆ ಹಾ. ಇಲ್ಲ ಕಣಮ್ಮ ಕೊಟ್ಟು ಮಾತಿ ತಪ್ಪಾರ ಮಗನಲ್ಲ ಹಾ. ಅದ್ ಕಳಿಸ್ತೀನಿ ಅಂತ ಹೇಳ್ತಾನೆ ಅವಾಗ ಈರ್ಬದ್ರ ಬಂದ್ ಕೇಳ್ತಾನೆ ಹಾ. ಯಾಕಪ್ಪ ಹಿಂಗೆ ಸಾವಿರದಂಗ್ ಸಾವಿರ ಬಿಟ್ಟಿದ್ದೆ ಅಂತಾನೆ ಹಾ. ಹೇಳಪ್ಪ ನಿಮ್ಮ ಅಕ್ಕ ಬಂದಿದ್ಲು ಹಾ. ಹಿಂಗೆ ನಿನ್ನ ತಗೊಂಡೋಗ್ತಾಳಂತೆ ಹಾ. ಆಡ್ಗೋಲ್ ರಮ್ಸ್ದಾಗ ಹುಡ್ಚಪ್ಪ ಹಾ. ಬೇರೆ ಕಂಬಳಿ ಹಾಕ್ಬೇಕು ಹಾ. ಬಿದಿರು ಕೋಲ್ ಹಿಡಿಬೇಕು ಹಾ. ಹಂಚಿನ ತಟ್ಟಿ ಹಾ. ಹಂಚಿನ ಕಡ್ಗ ಹಾ. ಕಳ್ಳೆ ಬೇಲಿ ಬಿದಿರು ಕೋಲು ನಾರ್ಗಲ್ಲಿ ಸಿಕ್ಕೊಳ್ಳಿ ರಪ್ಪದ ಕುರಿ ಜನಿಗೆ ಹಾಲು ಅಂತ ತಿರುಗಬೇಕಪ್ಪ ಹಾ. 16 ವರ್ಷ ಎಣಗಿ ಬೆಣಗಿ ಹಾ. ಸ್ವಾದ್ರ ಮಾವುಗಳ ಕೈಯಾಗೆ ನಿನ್ ಮರಣ ಹಾ. ಅವ್ರಿಗೆ ಎದುರಾಗಿ ಬಾಳ್ಬೇಕಣಪ್ಪ ಅಂತ ಹೇಳ್ತಾರೆ ಹಾ. ಆ ಸ್ವಾಮಿ ನಮ್ ಬಾಳ್ತೀನಿ ಅಂತ ಇರ್ಬಾದ್ರ ಹಾ. ಅಲ್ಲಿ ಕೈಲಾಸದಾಗೆ ಹಾ. ಈ ಅಮ್ಮಗೆ ಫಲವಾಗಿ ಬರ್ತಾನೆ ಹಾ. ಆಗ 3-4 ಫಲ ತಕೊಂಡು ಹಾ. ಚಿನ್ನಮ್ಮ ಹಾ. ಆಗ ಭೂಲೋಕಕ್ಕೆ ಬರ್ತಾಳೆ ಹಾ ಅಲ್ಲ ಗೌಡಚಂದ್ರ ಮಾರಮ್ಮ ಭೂಲೋಕಕ್ಕೆ ಬರೋದು ಪರವಂಜಿ ಪುಟ್ಕೆ ಪರವಂಜಿ ಗಣಿಗೆ ಕೊಡ್ತಾಳಲ್ಲ ವರ ತಕೊಂಡ್ ಬರ್ತಾಳೆ ನೀರು ಹಿಡ್ಕೊಡೋದು ನೀರು ತಗೊಂಡು ಹಿಂದೆ ಏನು ಮಾಡ್ತೀನಿ ಹಿಂದೆಲ್ಲಿ ನೀರು ಹಿಡ್ಕೊಂಡು ನಿನ್ನಲ್ಲಿ ತುಂಬಿಕಲ್ಲಿ ಹಿಂದೆ ಸ್ವಲ್ಪ ಹಿಂಬಾಗಿ ಅಂತಂಬಾವತ್ತಿಗೆ ಕೌರೋನೇಶಂದು ಹೋದ ಗಯ್ಯಾಳಿ ಮಾರಮ್ಮ ಹಾಗನ್ನಾಗನು ಗುರುವೆ ತಾನೇ ನೆಡಿಯಾಳಂತೆ ಭೂಲೋಕಕ್ಕೂ ಬಂದವಳು ಮಾರಮ್ಮ ಕೇಳು ಕೇಳೆ ಚಿನ್ನಮ್ಮ ಕೇಳಮ್ಮ ಹೇಳ್ತೀನಿ ಊರು ಗಂಡಿನಿಂದೆ ಒಂದು ಹೆಣ್ಣಿನ ಫಲವೈತೆ ಚಿನ್ನಮ್ಮ ಮಕ್ಕಳು ಫಲವಂಬೋದು ತಂದಿದ್ದೀನಿ ನೋಡು ತಕ್ಕಾಳೆ ಫಲವೇ ತಕ್ಕಳಂಬನೆಂತೂ
ಆಗನ್ನ ಚಿನ್ನಮ್ಮ ತಾನನ್ನೇ ನೋಡು ಗೌರುನೇ ಸೆಂದುರುದ ಕೈಯಾಳಿ ಮಾರಮ್ಮ ಏನಂದೋ ಹೇಳೆ ಉಳಿ. ಆಗ ಚಿನ್ನಮ್ಮ ನೋಡು ನೋಡು ನಮ್ಮ ತಾಯಿ ಮಕ್ಕಳು ಪರ್ ಬೇರೆ ಥರದ್ದು ತಂದಿದ್ಯಮ್ಮ. ನೀನು ಗಂಡ ತಡ್ಕಿನ ಗುಡ್ಡಕ್ಕೆ ದನ ಹೊಡ್ಕೊಂಡೋಗಿದ್ದ ಮಗಳಂಗ ಅದು ಅಂತ ಕೇಳಿರಿ ಊರಾಗಳ ಜನಕ್ಕೆ ನಾನು ಏನಂದು ಉತ್ತರ ಕೊಡ್ಲಿ ಅಂತ ಚಿನ್ನಮ್ಮ ನುಡ್ದಾಳಿತ್ತು. ಆಗನ್ನಾನೆ ನೋಡೋ ಆಗನ್ನ ಚಿನ್ನಮ್ಮ ಹೇಳಿದ ಮಾತಿಗೆ ಮಾರಮ್ಮನೆ ನೋಡು ಏನಂತೇಳಿ ಅವಳೆಂತೆ. ನೀನು ಗಂಡನ ತೊಡಗಿನ ಹುಡುಗ ಹೋಗಿ ನಾನು ಕರ್ಕೊಂಬರ್ತೀನಿ ಅವನ್ನ ಹತ್ರ ಬಿಡ್ಕೊಬೇಡ ಅವ್ನು ಮುಟ್ಬೇಡ ಕಣಮ್ಮ ಚಿನ್ನಮ್ಮ. ಒಂದು ಹೂವಿನ ಹಾಸಿಗೆ ಮಾಡಿ ಸುಖದಿಂದ ಅಡುಗೆ ಮಾಡಿ ಅವ್ನು ಮುಂಬಾಕಿಕ್ಕೆ ಆ ಹಾಸಿಗೆ ಮೇಲೆ ಮನಸ್ಸು ಮಾಹಿತಿದ್ರೆ ಬರಂಗ್ ಮಾಡ್ತೀನಿ ನಾನು ಅವನು ಮುಟ್ಯಬೇಡ ಹತ್ರ ಹೋಗಬೇಡ ಅಂತ ಹೇಳಿ. ಆಗ ಗೌಡಚಂದ್ರು ಮಾರಮ್ಮ ಇಂತಂಬ ಬರ್ಗಳೆಲ್ಲ ಕೊಟ್ಟು ಹೋಗಿ ತಡಕಿನ ಗುಡ್ಡಕ್ಕೆ ಹೋಗಿ ಮಲ್ಲೇಗೌಡನ ಕರ್ಕೊಂಬಂದು ನೋಡಮ್ಮ ಅವನ್ನ ಹೂವಿನ ಹಾಸಿಗೆ ಮೇಲೆ ಮಲಗಿಸ್ತಿರಿದಂತೆ. ಮಾಹಿತಿದ್ರೆ ಬಂದು ಮಲ್ಲೇಗೌಡ ಮರಿಕೊಂಡು ಬೆಳಿಗ್ಗೆ ಎದ್ದು ತಡಕಿನ ಗುಡ್ಡು ತಿಂದು ತಿರುಗಿದ್ದಂತು. ಆಗನ್ನಾನೆ ನೋಡೋ ಸ್ವಾಮಿನೇ ಗಣಗುರುವೆ ಒಂದು ತಿಂಗಳಂತೆ 2 ತಿಂಗಳಂತೆ 3 ತಿಂಗಳಂತೆ 4 ತಿಂಗಳಂತೆ 5ನೇ ತಿಂಗಳು ಆಗ ತುಂಬೋದಂತೆ 6ನೇ ತಿಂಗಳು ಆಗ ತುಂಬೋದಂತೆ 7 ತಿಂಗಳೆಲ್ಲ ಮತ್ತೆ ತುಂಬದಂತೆ 8ನೇ ತಿಂಗಳು ಸ್ವಾಮಿ ತುಂಬೋದಂತೆ 9 ತಿಂಗಳು ತುಂಬಿ ಬೀಳೋದಂತೆ 10 ತಿಂಗಳು 11 ತಿಂಗಳು 12 ತಿಂಗಳು ಆದರೂ ಗುರುವೆ ನಮಗೆ ಜನನುವೆ ಹೋಯ್ತು. ಆಗ ನೋಡು ಮುದ್ಕೆರೋ ತದ್ಕೆರೋ ನೋಡಮ್ಮ ನೋಡು ನೋಡೇ ಚಿನ್ನಮ್ಮ ನಿಮ್ಮ ಮಣ್ಗಳಿಗೆ ಒಂದು ದೂರು ಕೊಡಮ್ಮ. ನೀನು ಹೊಟ್ಟೆಗೆ ಯಾತೈತೆ ಎಂಬುದು ಒಂದು ಗಣೆ ಊದೋ ಪಟ್ಟ ಕೇಳೋ ನಿನ್ಗೊಂದು ಕೇಳ್ಕೊಂಬತ್ತಾರೆ ಶಾಸ್ತ್ರನ. ಹೋಗಮ್ಮ ನಿಮ್ಮ ಹಣ್ಣುಗಳಿಗೆ ಸಂದೇಶ ಮುಟ್ಸಂದೆ ಹೇಳವಳಂತು. ಆಗನ್ನಾನೆ ನೋಡು ಕಂಬೇರ ಅಟ್ಟೆಂತೆ ಕಾನಿಯ ಅಡುಲಂತೆ ದೊಡ್ಡ ಸಿನ್ನೇನೆ ಗೌಡ ಸಿಕ್ಸಿನ್ನೇನೆ ಗೌಡ ಎರಜಿನ್ನ ಮರುಜಿನ್ನ ಕಿಂಗೊಟ್ಟೆ ಮರಿಪಿಂಡ 7 ಜನನೇ ನೋಡು ಕಂಬೇರ ಕೊಲ್ಲಾರೋ ಅಟ್ಟುದುನೇ ಮೋಡಿಂತೆ ಆಗೆದುನೇ ಬತ್ತಂತೆ ರಂಸಾಲಿ ಒನ್ನಂತೆ ದಿಂಡಿಗು ಕುರಿಗಾಳಂತೆ ದಿಂಡಿಗು ರೊಕ್ಕವಂತೆ ಇಂತಂಬ ಸಿರಿ ಸಂಪತ್ತಿನಿಂದ ಕಂಬೆರ್ಕೊಂಡು ಬಾಳ್ತಾ ಇದ್ದಾರೆ. ಇವರು ಹೋಗಿ ಶಾಸ್ತ್ರ ಸಂಬಂಧ ಕೇಳಿದ್ರೆ ಶಾಸ್ತ್ರದಾಗೆ ಅನುಗುರುವೆ ನೋಡು ನೋಡೋ ಚಿನ್ನೇಗೌಡ ನಿನಗೆ ಎದುರಾಳಿಯಾಗಿ ನೀನು ಅಳಿಯ ಹುಡ್ತಾನಪ್ಪ ಅವನು ನಿನಗೆ ಎದುರಾಗಿ ಬೆಳಿತಾನಪ್ಪ. ನೀನು ಕುಡ್ಸ ನೀರು ಅವನೇ ಕುಡಿಸ್ತಾನೆ ನೀರು ಮೇಯ್ಸದನ ಅವನೇ ಮೇಯ್ತಾನೆ ನಿನಗಿಂತ 3 ಕೈ ಮುಂದಾಗಿ ಬಾಳ್ತಾನಪ್ಪ ಅವನು ಕೈಯಿಂದಾನೆ ನಿಮ್ಗೆ ಮರಣ ಅಂತ ಹೇಳಂತು. ಆಗನ್ನ ಕನುಗುರುವೆ ಕಂಬೇರ ಕೊಲರಿಗೆ ಕೈ ಕಾಲುಗಳು ಎತ್ತು ಸಿಟ್ಟಿಗೆ ಬಂದೈತೆ ಕೈಯಾಗಳು ಸಿಟ್ಟಲು ನೆತ್ತಿಗೆ ಏರೈತೆ ಅಂಗಾಲಗಳು ಸಿಟ್ಟಂತೆ ನೆತ್ತಿಗೆ ಏರೋದು ಇದು ಏನು ಕಾರಣವು ಇದು ಏನು ಸೋಜಿಗೂ ಒಂದನ್ನೇ ನೋಡು ಕಂಬೇರ ಕೊಲ್ಲಾರು ಹೊರಗಿ ಕಾಯ ಅರ್ದು ನೋಡು ಮದ್ದು ನೋಡ್ಕೊಂಡು ನಮಗೆ ಕೊಡಾಕೆ ನಡೆದರಂತು. ಕೇಳು ಕೇಳೆ ಚಿನ್ನಮ್ಮ ಕೇಳಮ್ಮ ನಮ್ಮ ತಂಗಿ ಶಾಸ್ತ್ರ ಕೇಳಿದ್ದೀವಿ ಗಣಿಯ ಕೇಳಿದ್ದೀವಿ ಪಟ್ಟ ಕೇಳಿದ್ದೀವಿ ಇನ್ನು ಹೊಟ್ಟೆಗೆ ನಿರುಟ್ಟು ಬೆಳೆದೈತಂತೆ ಚಿನ್ನಮ್ಮ ಔಚಿ ತಿಂದ್ರೆ ನೋಡೋ ಸರಿ ಹೋಗೈತಂತೆ ಅಂತ ಹೇಳಿ ಗಂಬೇರು ಬರದೆ ಮಧ್ಯೆ ತಂದವ್ರಂತೂ. ಆಗನ್ನಾನೆ ನೋಡು ಹೊಟ್ಟೆಯ ಒಳಗಿರುವ ಶಿಶುವೆ ಮಾತಾಡೈತೆ ಕೇಳು ಕೇಳೆ ಅಡದಮ್ಮ ಕೇಳು ಕೇಳೆ ಸಿನ್ನಮ್ಮ ನೀನು ಹಣ್ಣುಗಳು ನೋಡೋ ಮದ್ದು ಮಾಡಿಕೆ ಬಂದು ನಿನಗೆ ಇಡುತ್ತಾರೆ ಸಿನ್ನಮ್ಮ. ನನ್ನ ಹೊಟ್ಟೆಗೆ ನೀರುಟ್ಟು ಬೆಳೆದ್ರು ಬೆಳೆದ್ರೆ ನಾನು ಹಂಗೆ ಸಾಯ್ತೀನಿ ಅಂತ ಹೇಳಿ ನೀನು ಮಾತ್ರ ಮದ್ದು ತಿನ್ಬೇಡವೆ ಸಿನ್ನಮ್ಮ ಅಂತ ಹೊಟ್ಟೆಗಳು ಶಿಶು ಮಾತಾಡದಂತೆ. ಹಂಗಂದ ಮಾತಿಗೆ ಸಿನ್ನಮ್ಮ ಅವರ ನೋಡ್ಬಿಟ್ಟೆ ತಿಂಬಲ್ವೋ ಅಣ್ಣ ಮಧ್ಯೆ ತಿಂಬಲ್ ಒಂದು ಹೇಳಿದ್ಲಂತೂ.
ಆಗ ಹಾ ಆ ಗೌರ್ಸಂದ್ರ ಮಾರಮ್ಮ ಹಾ ಮೂರು ಫಲದಿಂದ ಒಂದ್ 4 ಫಲ ಅಂತಾನ ಹಾ. ಒಂದ್ 4 ಫಲ ತಕೊಂಬಂದು ಚಿನ್ನಮ್ಮನ ಕೈ ಕೊಟ್ಲು. ಹಾ ಚಿನ್ನಮ್ಮನ ಕೈ ಕೊಟ್ಟಿದ್ಕೆ ಹಾ. ಏನಮ್ಮ ನೀನ್ ಫಲ ತರದೇನೆ ತಂದೆ. ತಂದೆ ಈಗ ಹಾ. ನೀನ್ ಗಂಟ ತಳಕಿನ ಗುಂಟಕ್ ದನ ಹೊಡ್ಕಣೋ ಏನೇ ಹಾ. ಈ ಮಕ್ಕಳಂಗಾಗು ಅಂತ ಜನಗಳು ಕೇಳಿರಿ ಹಾ. ನಾನು ಏನ್ ಹೇಳೋಣಮ್ಮ ಅಂತಾನ ಹಾ. ಚಿನ್ನಮ್ಮ ಕೇಳು. ಹಾ ಆಗ ಹಾ. ಇದಕ್ಕೂ ಒಂದ್ ಉಪಾಯ ಮಾಡೋಣ. ಹಾ ನಿನ್ ಗಂಟ ತಳಕಿನ ಗುಂಟಕ್ ದನ ಹೊಡ್ಕಣೋಯನ ಹಾ. ಅವ್ನು ಕರ್ಕೊಂಬರೋದ್ ನನ್ಗಿರ್ಲಿ. ಹಾ. ಅವ್ನು ಕರ್ಕೊಂಬಂತೀನಿ. ಹಾ. ಅವ್ನಿಗೆ ಸುಖಭೋಜನ ಅಡಿಗೆ ಮಾಡು. ಹಾ. ತುಂಬಾ ಕಿಕ್ಕು ಹಾ. ಹೂವಿನ ಹಾಸಿಗೆ ಮಾಡು. ಹಾ. ಅದ್ರ ಮೇಲೆ ಮನ್ಗೋಸು. ಹಾ. ಅವ್ನು ಮುಟ್ಕಿದ್ಯಾ ಹಾ. ಅವ್ನು ಮುಟ್ಕ್ಯಾಬೇಡ. ಹಾ. ಅವ್ನ ನೆಳ್ ಬೀಳಿಸ್ಕೊಬೇಡ. ಹಾ. ಅವಾಗ ಅವ್ನ ಮಾಯಿ ನಿದ್ರೆ ಬದೈತಿ. ಬದೈತಿ. ಮನಿ ಕೆಂಡು ಬೆಳಿಗ್ಗೆ ಕೆದ್ದು ಹಾ. ಅವನು ಕಡಿಕೊಂಡು ಕಳರೊಳಕ್ಕೆ ಹೋಗ್ತಾನೆ. ಅವ್ನ್ ಕಳುರೆಳ್ಳಕ್ ಹೋದಾಗ ಹಾ. ಅವ್ರ ಅಪ್ಪ ಎಲೆಗೌಡನ್ನೆಲ್ಲ ಮಾತಾಡಿಸ್ಕೊಂತಾನೆ. ಹಾ. ಮಾತಾಡಿಸ್ಕೊಂಡು ಅವ್ನ್ ತಳ್ಕಿ ಬಂದವನೇ ದನ ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳ್ತಾರೆ. ಬಿಟ್ಟು ಬಂದೆ ಕಣಪ್ಪ ಅಂತ ಹೇಳ್ತಾರೆ. ಇಂತ ಬಿಟ್ಟು ಬಂದಿದೀನಿ ಅಂತಾನ ಕೆಂಗ್ರು ಮಲ್ಲೇಗೌಡ ಹೇಳ್ತಾನೆ. ಹಾ. ಅವಾಗ ಹಿಂಗೆಲ್ಲ ಆದ್ಮೇಲೆ ಹಾ. ಅವ್ನು ಅಲ್ಲಟ್ಟಿಗೆ ಆಲೆಗೌಡ ಅಂತ ಎಲ್ಲ ಮಾತಾಡಿಸ್ಕೊಂಡು ಹಾ ಒನ್ನೆಟ್ಟೆ ಆಲೆಗೌಡನ್ನೆಲ್ಲ ಮಾತಾಡಿಸ್ಕೊಂಡು ಹಾ. ಯಪ್ಪ ಹಿಂಗಿ ಸಮಾಚಾರ ಅಂತಂದು ಹಾ. ಅವಾಗ ಒನ್ನೆಟ್ಟೆ ಆಲೆಗೌಡ ಅಕ್ಕಿ ಬೇಳೆ ಕೊಟ್ಟು ಅವ್ನು ಸಾಗ ಕಳಿಸ್ತಾನೆ. ಹಾ. ಮೇಲೆ ಹೋಗ್ತಾನೆ. 3 ದಿನದ ಮೇಲೆ ಅವ್ನು ಚೆನ್ನಾಗಿದ್ರೆ ಇರಲ್ಲ. 3 ದಿನದ ಮೇಲೆ ಹೋಗ್ತಾನೆ. ಹಾ. 3 ದಿನ ಇದ್ಮೇಲೆ ಹೋದ್ಮೇಲೆ ಹಾ. ಆಗ ಅವ್ರು ಜನ ಏನ್ ತಿನ್ಕೊಂತಾರೆ, ಇನ್ನ ಕೆಂಗ್ರ ಮಲೆಗಳು ಬಂದವ್ರೆ ಚಿನ್ನಮ್ಗಿನ್ ಮಕ್ಳಾಗ್ತವೆ ಎಂಬ ರೇಂಜ್ ತಿಳ್ಕೊಂತಾರ ಅವ್ರು ಜನಗಳು. ಹಾ. ಆದ್ರೆ ಇವಳು ಹೊರಬಲದಿಂದ ಇವಳು ಮಕ್ಕಳಾಗಲ್ಲ. ಆಗೋದು. ಆಗ 1 ತಿಂಗಳು ತುಂಬತೈತೆ, ಹಾ. 2 ತಿಂಗಳು ತುಂಬತೈತೆ, ಹಾ. 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು, 7 ತಿಂಗಳು, 8 ತಿಂಗಳು, 9 ತಿಂಗಳಿಗೆಲ್ಲ ಹೆರಿಗೆ ಆಗೋ ಸಮಯ. ಹೆರಿಗೆ ಆಗೋದು. ಆದ್ರೆ ಅವಳಿಗೆ 10 ತಿಂಗಳು, 11 ತಿಂಗಳು, 12 ತಿಂಗಳಾದ್ರೂ ಜನನವೇ ಇಲ್ಲ. ಹಾ ಆಗ ಜನಗಳು ಏನ್ ತಿನ್ಕೊಂತಾರೆ, ಹಾ. ಚಿನ್ನಮ್ಗೆ ಮಕ್ಕಳು ಪಾಲಿನಲ್ಲಿ ಮುಪ್ಪಿಲ್ ಮುದುಕಿಯಾಗಿ ಅವಳೆ ಹಾ. ಏನೋ ಮುದುಕಿ ಮಕ್ಕಳು ಇನ್ನೆಲ್ಲಿ ಮುದುಕಿ ಇವಳಿ ಮಕ್ಕಳು ಹಾ. ಏನಾಗೈತೆ ಒಂದ್ ಶಾಸ್ತ್ರ ಸಂಬಂಧ ಕೇಳೋಣ ಅಂತಾನ ನಿಮ್ ಹಣ್ಣುಗಳಿಗೆ ಹೇಳ್ ಕಳ್ಸಮ್ಮ ಅಂತ ಹೇಳ್ತಾಳೆ. ಹಾ ಭಕ್ತರೆಲ್ಲ ಬಂದು ಹೇಳ್ತಾರೆ. ಅಕ್ಕಪಕ್ಕದರೆಲ್ಲ ಅದಕ್ಕೆ ಅಜ್ಜರೆಲ್ಲ ಬಂದು ಹೇಳಿದ್ಕೆ ಹಾ, ಹಾ. ಅವಳು ಹೋಗಿ ಅವ್ರ ಹಣ್ಣುಗಳಿಗೆ ಹೇಳ್ ಕಳಿಸ್ತಾಳೆ. ಹಾ ಹೇಳ್ ಕಳ್ಸಿದ್ಕೆ ಹಾ. ಅವ್ರ ಹಣ್ಣುಗಳು ಹಾ. ಅವರು ಕೊಂಬೆರ್ಗೋಲ್ರು ಹಾ 7 ಜನ. ಹಾ ಸಿಕ್ಸಿನ್ನ ದೊಡ್ಸಿನ್ನ, ಎರಜಿನ್ನ ಮರಿಜಿನ್ನ, ಹಾ. ಕೀಬಟ್ಟೆ ಮರ್ಪೆಂಡ, ಹಾ. ಬಂಕದ ಕಾಲ್ ಸಿಂಡ ಅಂತ ಅವ್ರು 7 ಜನ ಅಣ್ಣ ತಮ್ಮಗಳು. ಕಟ್ಟಾಣಿ ಕಡೆಯಲ್ಲಿ ಹುಡ್ತಾನೆ ಕಟ್ಟಾಣಿ ಕರಿ ಅವನಿಗೆ ಮಾರಾಟ ಕೊಡೋದು. ಹಾ. ಕಡೆ ಹುಡ್ತಾನೆ ಕಟ್ಟಾಣಿ ಕರಿಯ ಅಂತಾನ 7 ಜನ ಅಣ್ಣ ತಮ್ಮಗಳು. ಅವ್ರು ಅಷ್ಟೈಶ್ವರದಿಂದ ಬಾಳಿದ್ರಂತೆ. ಹಾ ಅಟ್ಟದ್ ಮೋಡಿ ಆಗೇದ್ ಬತ್ತ ರಾಮ್ ಸಾಲಿವನ್ನು ಇಕ್ಕೇರಿವರ ಗೆರ್ಸೆ ಬಂಗಾರ ದಿಂಡಿ ಕುರಿ ದಿಂಡಿಗೆ ರೊಕ್ಕ ಅಂತ ಇಂತ ಅಷ್ಟೈಶ್ವರದಾಗ ಬಾಳಿದ್ರಂತೆ ಕಂಬೇರ್ಗೋಲ್ರು. ಹಾ. ಅಂತ ಕಂಬೇರ್ಗೋಲ್ರು ಬಾಳ್ಬೇಕಾಗಿದ್ರೆ ಹಾ. ಹೋಗಿ ನನ್ ತಂಗಿ ಹಿಂಗ ಆತಲ್ಲ ಅಂತ ಹೇಳ್ಬಿಟ್ಟು ಹಾ. ಒಂದ್ ಶಾಸ್ತ್ರ ಸಂಬಂಧ ಕೇಳೋಣ, ಒಂದ್ ಗಣೆ ಕೇಳೋಣ, ಪಟ್ಟ ಕೇಳೋಣ ಅಂತ ಹೋದ್ರಂತೆ. ಹಾ ಆಗ ಶಾಸ್ತ್ರ ಕೇಳಕ್ ಹೋಯ್ತ್ಕಿ. ಹಾ. ಆಗ ಶಾಸ್ತ್ರದಾಗೆ ಹಾ. ನೋಡಪ್ಪ ಹಾ. ನಿನ್ಗೊಬ್ಬ ಬಳಿ ಹುಡ್ತಾನೆ ಅಂತ ಹೇಳಿದ್ಕೆ ಅವ್ರಿಗೆ ಹಾಲು ಕುಡ್ದವ್ರು ಸಂತೋಷ ಆತಂತೆ. ಹಾ. ಆದ್ರೆ ನೋಡಪ್ಪ ಹಿಂಗ್ ಗಳಿ ಹುಡ್ತಾನೆ, ಆದ್ರೆ ಅವನ ಕೈಯಿಂದಾನೆ ನೀನ್ ಮರಣ. ಹಾ, ನೀನ್ ನಿಮ್ಮ ಕುಡ್ಸ ನೀರ್ ಅವನೇ ಕುಡಿಸ್ತಾನೆ, ಹಾ. ನೀನ್ ಮೇಸದನ ಅವನೇ ಮೇಸ್ತಾನೆ, ಹಾ. ನಿನ್ಗೆ ಎದುರಾಗಿ ಹುಡ್ತಾನೆ, ಹಾ. ನಿನ್ಗೆ ಎದುರಾಗೆ ಬಾಳ್ತಾನೆ, ಬಾಳ್ತಾನೆ. ನೀನ್ ಏನ್ ಮಾಡಿರೋ ಅವ್ನ್ ಬಗ್ಸಕ್ ಆಗಲ್ಲ ಅಂತ ಹೇಳ್ತಾನೆ. ಹೇಳ್ತಾರೆ, ಶಾಸ್ತ್ರ. ಅವಾಗ ಅವ್ರಿಗೆ ಅಂಗಾಲಗಳು ಸಿಟ್ಟು ನಿಡ್ನೆತ್ ಕೆರ್ದಂಗ ಹಾ, ಹಾಕೈತಿ. ಇಲ್ವೇ ಮತ್ತೆ ಅವಾಗ ಏನ್ ಮಾಡ್ಬಿಡ್ತಾರೆ, ಹಾ. ಓ ಇದು ಸರಿಯಾಗಲ್ಲ, ಹಾ. ಚಿನ್ನಮ್ಮ ಮುದ್ದ ಹರಿದು ಹಾ. ಅವಳಿಗೆ ಕುಡ್ಸಾನ, ಹಾ. ಹೊಟ್ಟೆ ಗಿಡ ಪಿಂಡ ಕರ್ಗೋಗ್ ಕರ್ಗೋಗ್ಬಿಡ್ಲಿ ಅಂತಾನ ಹಾ. ಅವ್ರು ಯೋಚನೆ ಮಾಡ್ತಾರೆ ಹಾ. ಕಂಬೇರ್ಗೋಲ್ರು. ಹಾ. ಆಗ ಮೊತ್ತಕಂಬಂದು ಹಾ. ಚಿನ್ನಮ್ಗೆ ಅಟ್ಟೆಗೆ ಬತ್ತಾನ ಮೊತ್ತ ತಗೊಂಡು ಹಾ. ಹೋಗ್ಬೇಕಂತ ಇಲ್ಲಿ ಹೊಟ್ಟೆಗಳ ಪಿಂಡಲ್ಲಿ ಮಂತೆಗೆ ಅವ್ರಿನ್ನ ಅಲ್ಲಿ ಮದ್ದು ಮಾಡ್ಸತ್ತಾಗೇನೆ ಮಾಡ್ತಾರೆ ಇಲ್ಲ ಅಲ್ಲೇ ಮಾತಾಡೈತೆ ಹೊಟ್ಟೆ ಮಾತಾಡೈತೆ, ಬಿಟ್ಟ ಮಾತಾಡೈತೆ. ಏನಂತ ಮಾತಾಡೈತೆ, ಹಾ. ಅಮ್ಮ ಹಾ. ನಿಮ್ಮ ಹಣ್ಗಳು ಬರ್ತಾರೆ, ಹಾ ಮೊತ್ತಕಂಬ ಬರ್ತಾರೆ, ಹಾ. ನಿನ್ ಹೊಟ್ಟೆ ನೀರುಟ್ ಬೆಳೆದೈತಿ ಅಂತ ಹೇಳ್ತಾರೆ, ಹಾ. ನಂಬೇಡ, ಹಾ. ಹುಡುಗಿಡ್ದ್ಯಾ, ಹಾ ಹುಟ್ಟಿದ್ಗಿಂತ ನಾನು ಬೇಕಾದ್ರೆ ರಸ ಕುಡ್ದಿಲ್ಲ, ನಾನು ಹಂಗೋಗಿ ಹಿಂಗೆ ಹೋಗ್ಲಣ್ಣ ನಾ ಕುಡಿಯಲ್ಲ. ನಾನು ಹುಟ್ಟಿಗಿಂಟು ಬೇಂಕ ರಸ ಕುಡ್ದಿಲ್ಲ, ಹಾ. ನಾನು ಹಂಗೋಜಿ ಹಿಂಗೆ ಹೋಗ್ಲಿ, ಹಾ. ನನ್ಗಿನ ಮಕ್ಳೆಲ್ಲ ಮರಿಲ್ಲ, ಗಂಡ ಹೋಗಿ ತಳ್ಕಿಂಗ್ ಗುಡ್ಕ್ ಸೇರೇನೆ, ಹಾ. ನಾನು ಇನ್ನಿದ್ಯಾ ರಾಜ್ಯ ಆಳ್ಬೇಕಾಯ್ತೆ, ಹಾ. ನಾನು ಹಿಂಗೆ ಹೋದ್ರು ಹೋಗ್ಲಿ ಪ್ರಾಣ ಅಂತ ಹೇಳ್ಬಿಡು ಅವ್ರಿಗೆ ಅಂತಾನ, ಹಾ. ಔಷಧ ಕುಡಿಯಲ್ಲ ಅಂತ ಹೇಳು ಅಂತ ಹೇಳ್ತಾಳೆ. ಹಾ ಆಗ ಹಂಗೆ ಹೇಳಿದ್ಕೆ ಹಾ. ಆಗ ಅವ್ರು ಮೊತ್ತಕಂಬಂದ್ರು. ಹಾ. ಮೊತ್ತಕಂಬಂದ್ಮೇಲೆ ಹಾ. ನೋಡಮ್ಮ ಚಿನ್ನಮ್ಮ, ನಾವು ಶಾಸ್ತ್ರ ಸಂಬಂಧ ಕೇಳಕ್ ಹೋಯ್ದ್ವಿ, ಹಾ. ನಿನ್ ಹೊಟ್ಟೆ ನೀರುಟ್ಟು ಬೆಳೆದೈತಂತೆ, ಹಾ. ಔಷಧಿ ಕುಡಿದ್ರೆ ಸರಿ ಹೋಗುತ್ತಂತೆ, ಹಾ. ತಕೊಳಮ್ಮ ಕುಡಿ ಅಂತ ಕೊಡ್ತಾರೆ. ಹಾ. ಅವಾಗ ಅವಳೇನಂತಾಳೆ, ಹಾ. ಇಲ್ಲಣ್ಣ ನಾನು ಹುಟ್ಟಿದ್ಗಿಂಟು ಬೇಂಕೈ ರಸ ಕುಡ್ದಿಲ್ಲ, ಹಾ. ಹಂಗೋಜಿ ಹಿಂಗೆ ಹೋಗ್ಲಿ, ಹಾ. ನಾನ್ ಮಾತ್ರ ಕುಡಿಯಲ್ಲ ಅಂತ. ಕುಡಿಯಲ್ಲ. ಆಗ ಅವ್ರಿಗೆ ಅಂಗಾಗಳ ಸಿಟ್ಟು ನಿಡ್ನೆತ್ ಕೆರೆದಂಗ ಹಾಕೈತಿ. ಹಾ. ಆಗೇನ್ ಮಾಡ್ತಾರೆ, ಹಿಂದಕ್ಕೆ ಹೋಗ್ತಾರೆ. ಹಾ. ಆಗ ಜುಂಜಪ್ಪ, ಹಾ ನೋಡಮ್ಮ ಹಾ ಈಗ ನಾನು ಎಲ್ಲಾರು ಹುಡ್ತಂಗ್ ಹುಟ್ಟ ಮಗನಲ್ಲ, ಹಾ ಈರೇಳಿ ಇರ್ಬೋದ್ರ ನಾನು ಎಲ್ಲಾರು ಹುಡ್ತಂಗ್ ಹುಟ್ಟಲ್ಲ. ಹಾ. ಸೋಮವಾರದ ದಿನ ಹಾ. ಮೂಡ್ಲುದ್ಗೆ ಹೋಗಿ ಹಾ. ಉತ್ತದ ಕೋವೆತ್ತಾಗೆ ಹಾ. ಮೂಡ್ಗಡಕ್ಕೆ ಬೆನ್ ಮಾಡ್ಕೊಂಡ್ ಕುಕೋಬೇಕು. ಹಾ ಹಿಂಗ್ ಮಂತೆಗೆ ದೀಪ ಹಚ್ಚಿ ಹಾ. ಕೈ ಕಾಲ್ ಮಗ ತಕೊಂಡು ಹಚ್ಚಿದ ದೀಪ ಹಚ್ಚಿದ ಉದ್ಗಡ್ಡಿ ಹಚ್ಚಿದ ಉದ್ಗಡ್ಡಿ ನತ್ತಿರು ಬರತಕ್ಕನ ಹಾ. ಅದ್ ಹಂಗೆ ಇರ್ಬೇಕು. ಹಾ. ಹಚ್ಚಿದ ಹೂವ ಇಕ್ದಂಗೆ ಇರ್ಬೇಕು, ಹಾ. ಒಯ್ದಂಗೆ ಇರ್ಬೇಕು, ಹಾ. ಹಚ್ಚಿದ ದೀಪ ಹಚ್ಚಂಗೆ ಇರ್ಬೇಕು. ಹಾ. ಹೋಗಿ ಹಾ. ಮುಳ್ಳು ಕವೆತ ಕುಕ ಹಾ. ಮುಳ್ಳುದಿಯಗೆ ಹಾ. ನನ್ನ ಆಮೇಲೆ ಹಿಂದಕ್ ತಿರುಗಿ ನೋಡ್ಬೇಡ, ಮಗ ತಮ್ಮಣ್ಣ ತಮ್ಮ ಇದಕ್ ತಿರುಗಿ ನೋಡ್ಬೇಡ
ನೋಡ್ಬೇಡ. ಉತ್ತದ ಮುಂದಕ್ಕೆ ಉತ್ತಿಗೆ ಎದುರಾಗ ಕುಕ ಅಂತ ಹೇಳಿದ್ರು. 3 ಗಡೆಕ್ಕೆ ಹಾ. ಉತ್ಕೆದ್ರ ಕುಕ ಹಾ. ಹಿಂದಕ್ ತಿರುಗಿ ನೋಡ್ಬೇಡ ಮಗಾತ ಮಣ್ಣಾತ ಅಂತಾನ. 3 ದಿನ ತಕ ನಾನು ಮುಟ್ಗಿಟ್ಯ ಅಂತಾನ. ಹಾ. ಒಲೆ ಸುತ್ಕಂದ್ರ ಆಗಲ್ಲ ಅಂತ ಜುಂಜಪ್ಪ ಹೇಳ್ತಾನೆ. ಹಾ. ಆಗ ಚಿನ್ನಮ್ಮ ಇವ್ನು ಹೇಳ್ದಂತೆನೆ ಹಾ. ಮಾಡ್ತಾಳೆ. ಹಾ ಕೂಪು ಹಿಡ್ಕ ಓಡು ಹಂಗೆ ಇಡ್ಕ ಜೋರು ಎಲ್ಲರೂ ಹಾಗನ್ನೇ ನೋಡು ಶಿಶುವೇನೇ ನೋಡು ಹೊಟ್ಟೆ ಹಾಗೇನೆ ನೋಡು ತಾನೇ ಮಾತಾಡೋದು. ನೋಡು ನೋಡು ಸಿನ್ನಮ್ಮ ನಾನು ಎಲ್ಲ ಬಿಡ್ದಂಗೆ ಹುಟ್ಟಾರ ಮಗನಲ್ವೇ. ಹೋಗಿ 3 ಗಡೆ ಮೂಗು ಉತ್ತಕ್ಕೆ ನೋಡು ನೀನು ಕುಕ್ಕಬೇಕು. 3 ಗಡೆಗೆ ಬೆನ್ ಮಾಡಿ ಬೆನ್ನಾಗೆ ಪಟ ಪಟ ಹೊಡಿತೀನಿ ಅಂತ ಸಿನ್ನಮ್ಗೆ ಹೇಳಿದ ಕಾರಣದಿಂದ ಸಿನ್ನಮ್ಮ ನೋಡು ಹೋಗಿ ಗನುಗುರುವೆ ಮೂಗುತ್ತದ ಕಡೆಗೆ ಬೆನ್ನು ಮಾಡ್ಕೊಂಡು 3 ಗಡೆಗೆ ಕುತ್ಕೊಂಡವಳಂತೆ. ಅವಳ ಬಾಲ್ಗಡೆ ಬೆನ್ನಾಗೆ ಪಟ 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 ಅಂತ ಹೊಡೆದೈತೆ ಜುಂಜಪ್ಪ. ಮುಂಗಾರಿ ಸಿಂಡ್ ಹೊಡೆದಂಗ ಆದಂತೆ ಮಗುವಾತ ಮಣ್ಣಾತ ಅಂತ ಹಿಂದಕ್ಕೆ ಗನುಗುರುವೆ ತಿರುಗಿ ನೋಡ್ಲಿಲ್ವಂತೂ. ಜುಂಜಪ್ಪ ನೆಂದಾರೆ ತಾಯಿ ಹೊಟ್ಟೆ ಹುಟ್ಟಿಲುವೋ ತಾಯಿ ಬೆನ್ನ ಬಡದವನು ಮೀರಿನೇ ಮೆರೆದರುಣ ಮೀಸೆ ಬಳಿಸವನಣ್ಣ ಹೆಚ್ಚಿನೇ ಮೆರೆದರುಣ ನೆತ್ತಿ ಬಳಿಸವನಣ್ಣ. ಮಾಟ ಮಾಡರಿ ಗಂಡ ಶೂನ್ಯಕಾರರು ಮಿಂಡ ಕುಂಭಕಾರರು ಗಂಡ ಬೂದಿ ಮುಚ್ಚಿದ ಕೆಂಡ ಭೂಲೋಕ ದುದ್ದಂಡ ಅರಿಯಾವಿನ ಗಂಡ ಉರಿಯ ಸೇಡನು ಮಿಂಡ. 4 ಸೀಮೆ ನಗರದ ಬಾಗಿಲು 77 ರಾಜರುಗಳಿಗೆ ಹೆಚ್ಚುಗಾರಿಕೆ ಪಡೆದವನು. ಎತ್ತಿನ ಬಾಣ ಇಡಿಸಿದರ ಮಗನಲ್ಲ, ಮೂಕಿಕ್ಕಿದೆ ಹಿಂದಕ್ಕೆ ತೆಗೆದರ ಮಗನಲ್ಲ, ಆಡಿದ ಮಾತು ವಿಷಯ ಬಂದರು ಮಗನಲ್ಲ. ಈ ರಾಜ ಈರ ಕೊಲ್ಲರು ಜುಂಜಪ್ಪ ಸಿಂಧರು ಸಿನ್ನಮ್ಮನ ಬೆನ್ನಾಗೆ ನೋಡ ಸೋಮವಾರ ದಿನ ಆಗನ್ನ ಗುರುವೆ ಹುಟ್ಟಿದನೆಂತು. ಕಾಯ್ಬಿಟ್ಟು ಪೂಜೆ ಮಾಡಿ ಕಾಯಿ ಪೂಜೆ ಮಾಡಬೇಕು. ಕರ್ಪೂರ ಅದು ಹಚ್ಚು ಕರ್ಪೂರ ಅದು. ಹೊಡಿ ಕಾಯಿ ಇದೆ ಕಾಯಿ ಹೊಡಿ ಹೊಡಿ ಏನು ಪರವಾಗಿಲ್ಲ ಕಾಯಿ ಹೊಡಿ ಹೊಡಿ ಇಲ್ಲಿ ಹೊಡಿಬೇಕು ಮೇನು. ಹೊಡಿ ಬಿಡು ತರಿಸ್ಕೊಂತಾನೆ ಎಲ್ಲರೂ ಕಾಯಿ ಕಾಯಿಗೆ ಇಲ್ಲ ಹೊಡಿ. ಯಾವ್ದಾದ್ರು ತರಿಸ್ಕೊಂತಾನೆ ನೀನು ಬೆಂಕಿ ಬೇಡ ಜಾತಿಗಳು ಅದಕ್ಕೊಂದು ತುಪ್ಪದ ಬತ್ತಿ ಕಪ್ಪಚ್ಚ ಕರ್ಪೂರ ಹಚ್ಚಿ ಬಿಡಿ. ಕಾಯಿ ಮಸ್ತಾಗೈತೆ ಬಂದು. ಗೊತ್ತಗಪ್ಪ ಅಲ್ಲೆಲ್ಲ ಅದಕ್ಕೆ ಹೆಚ್ಚಿಗೆ ಅದಕ್ಕೆ ಕುಡಿ ಹಂಗೆ ಹಚ್ಚಿ ಅಲ್ಲಿ ಇಕ್ಕೊಂಡು ಅದಕ್ಕೆ ಬಿಡಪ್ಪ ಹತ್ಕೊಂತೈತಿ ಹಂಗೆ ಹೋಗ್ಲಿ ಬಿಡಪ್ಪ ಹತ್ಕೊಂತೈತಿ ಬಿಡು ಅದೆಲ್ಲ ಕೆಮ್ಮೆ ಬೆಳಗ್ಗೆ ಮಾಡಿ ನೀನು ಬೆಳಗಪ್ಪ ಮಂಗಳಾರತಿ ಮಾಡಪ್ಪ. ಹ್ಞೂ ಮಂಗಳಾರತಿ ಮಾಡಪ್ಪ. ಬಾಳೆಯ ಅಣ್ಣ ನೋಡೆ ಆತನು ಕರುಳ ಬಾಗಿರುವ ಮುತ್ತ ನೋಡೆ ಆತನು ಕರುಳ ಬಾಗಿರುವ ಮುತ್ತ ನೋಡೆ. ಬಾಲೆಯರಿಗ ಋತಿಗಾರ ಕಡುರಳ್ಳಿ ಹಿರೇರಿ ದುಯ್ಯಾಲಿರು ಜಯ ಮಂಗಳ ರಾಮ ಜಯ ಮಂಗಳು. ನಿಂಬೆಯ ಅಣ್ಣ ನೋಡೆ ಆತನು ಕರುಳ ತುಂಬಿರುವ ಮುತ್ತ ನೋಡೆ ಆತನು ಕರುಳ ತುಂಬಿರುವ ಮುತ್ತ ನೋಡೆ. ಬಾಲೆಯರಿ ಕರುತಿಗಾರ ಕಡುರಳ್ಳಿ ಹಿರೇರಿ ದುಯ್ಯಾಲಿರು ಜಯ ಮಂಗಳ ರಾಮ ಜಯ ಮಂಗಳು. ಲಕ್ಷ್ಮೀ ರಮಣ ಗೋವಿಂದ ಕಾಲಾವರದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಆ ಕಡೆ ಕಿರಿಕ್ ಬಿಡೋದು ಲೈಟ್ ಆ ಕಡೆ ಕಣ್ಣಿಗೆ ಹೊಡಿತಿದ್ರು ಹಂಗೆ ರೀ.
ಬರ್ರಿ ಮಾಡಿ ಇಲ್ಲದಕ್ಕೆ ತಾನು ಎಷ್ಟು ಆಗಿರೋದು. ಲಕ್ಷ್ಮೀರಮಣ ಗೋವಿಂದ ಬಂಗಾರಗಿರಿವಾಸ ಗೋವಿಂದ ದೊಡ್ಡೋ ನಿನ್ನ ಪಾದಕ್ಕೆ ನಮಸ್ತೆ ನಮಸ್ತೆ ನಮಃ.